ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ಇವತ್ತಿನ ಅಷ್ಟವಕ್ರ ಗೀತೆಯ ಒಂದು ಹೆಡಿಂಗ್ ಬಂದು ಯುವರ್ ನೇಚರ್ ಈಸ್ ಗ್ರೇಟ್ಫುಲ್ನೆಸ್ ಅಂತ. ಓಕೆ, ಕೃತಜ್ಞತೆಯು ನಮ್ಮ ಸ್ವಭಾವ. ಇದ್ರ ಬಗ್ಗೆ ನೋಡೋಣ. ಸೊ ಜ್ಞಾನ ಎಷ್ಟು ಮುಖ್ಯನೋ ಅಜ್ಞಾನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಜ್ಞಾನದ ಒಂದು ಇರುವಿಕೆ, ಅದಕ್ಕೆ ಬೆಲೆ ಬರೋದು ಯಾವಾಗ ಅಂದ್ರೆ ಅಜ್ಞಾನ ಇದ್ದಾಗಲೇ. ಮತ್ತೆ ಜ್ಞಾನವನ್ನು ಯಾವಾಗ ವೈಭವೀಕರಿಸಿ ನಾವು ನೋಡ್ತೀವಿ ಅಂದ್ರೆ ಅಜ್ಞಾನ ಇದ್ದಾಗಲೇ ಜ್ಞಾನವನ್ನು ನಾವು ವೈಭವೀಕರಿಸಿ ನೋಡ್ತೀವಿ. ಆದ್ರೆ ಒಬ್ಬ ಜ್ಞಾನಿಗೆ, ಒಬ್ಬ ಏನೋ ಜ್ಞಾನೋದಯ ಹೊಂದದಂತಹ ಒಬ್ಬ ಮಹಾತ್ಮನಿಗೆ ಜ್ಞಾನ ಅಜ್ಞಾನ ಎರಡೂ ಒಂದೇ, ಎರಡೂ ಸಮವಾಗಿ ನೋಡ್ತಾರೆ. ಓಕೆ, ಆದ್ರೆ ಒಬ್ಬ ಪ್ರಾರಂಭ ಮಾಡ್ತಾ ಇದ್ದಾನೆ ಅಂತವನಿಗೆ ಹೇಗೆ, ಈ ಪಥದಲ್ಲಿ ಪ್ರಾರಂಭ ಮಾಡ್ತಾ ಇದ್ರೆ ಅಂತವ್ರಿಗೆ ಹೇಗೆ ಅಂದ್ರೆ ಜ್ಞಾನವನ್ನ ಸ್ವೀಕರಿಸುವಾಗ ಅವಾಗ ಅಜ್ಞಾನವನ್ನ ತಿರಸ್ಕಾರ ಮಾಡ್ಬೇಕಾಗತ್ತೆ. ಕೇಳಿಸ್ಕೊತಾ ಇದ್ದೀರಾ? ಆಲ್ ವಿತ್ ಮೀ? ಜ್ಞಾನವನ್ನು ಸ್ವೀಕರಿಸುವಾಗ ಅಜ್ಞಾನವನ್ನು ತಿರಸ್ಕಾರ ಮಾಡಬೇಕಾಗತ್ತೆ. ಸೊ ಯಾವಾಗ ಜ್ಞಾನವನ್ನು ಸ್ವೀಕರಿಸ ಅಜ್ಞಾನವನ್ನ ಆಚೆ ತಳ್ತೀವಿ ನಾವು. ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾರೆ. ಒಂದು ಆಟ ಆಡ್ತಾ ಇದೀವಪ್ಪ, ಯಾವುದೋ ಒಂದು ಆಟ. ಮೊದಲೇ ನಮಗೆ ಜ್ಞಾನ ಇದ್ಬಿಟ್ಟು ನಾವು ಗೆಲ್ತೀವಿ ಅನ್ನೋದು ಗೊತ್ತಾಗ್ಬಿಟ್ರೆ ಆಟದಲ್ಲಿ ಏನಾದ್ರೂ ಅಂತ ಒಂದು ಇದಿರತ್ತಾ, ತೀವ್ರತೆ ಇರತ್ತೆ ಆಡೋದ್ರಲ್ಲಿ? ಇಲ್ಲ. ಅದೇ ತರ ನಾವು ಸೋತೋಗ್ತೀವಿ ಅನ್ನೋದು ಗೊತ್ತಾಗ್ಬಿಟ್ರೆ, ಮೊದಲೇ ಆ ಜ್ಞಾನ ಬಂದ್ಬಿಟ್ರೆ ನಮಗೆ ಅದರಲ್ಲಿ ಏನಾದ್ರೂ ತೀವ್ರವಾಗಿ ಆಟ ಆಡ್ತೀವ? ಸೊ ಅಲ್ಲಿ ಅಜ್ಞಾನ ಇರಬೇಕು. ಅಜ್ಞಾನ ಇದ್ದಾಗಲೇ ಅಲ್ಲಿ ನಾವು ಏನಾಗುತ್ತೆ, ಅದ್ರ ರಿಸಲ್ಟ್ ಮೇಲೆ ನಾವು ಫೋಕಸ್ ಮಾಡೋದಿಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಮೊದಲೇ ರಿಸಲ್ಟ್ ಗೊತ್ತಾಗ್ಬಿಟ್ರೆ ಗೆಲ್ತೀವೋ ಸೋಲ್ತೀವೋ ಅನ್ನೋದನ್ನ ಅವಾಗ ನಮ್ಗೆ ಸಂತೋಷವಾಗಿ ಹಾಡ್ತೀವಿ ನಾವು. ಗೊತ್ತಾಗ್ಲಿಲ್ಲ ಅಂದ್ರೆ, ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇಷ್ಟೇ, ಹೆಂಗಿದ್ರು ಗೆಲ್ತೀವಿ ಆಡ್ರಿ, ಸುಮ್ನೆ ಹೆಂಗಿದ್ರು ಸೋತೋಗುವಂತ ಆಟಕ್ಕೆ ಏನ್ ಆಡ್ರಿ, ಏನೋ ಒಂದು ಆಟ ಈ ತರ ಧೋರಣೆಯಿಂದ ಆಟ ಆಡ್ತೀವಿ. ಸೊ ಅದಕ್ಕೆ ಒಂದು ಆಟ ಆಡುವಾಗ ಸ್ವೀಕಾರನೂ ಇಲ್ಲ, ತಿರಸ್ಕಾರನೂ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ತರ ಇದು ಜ್ಞಾನ. ಒಂದೊಂದ್ಸರಿ ಅಜ್ಞಾನ ಕೂಡ ತುಂಬಾ ಉಪಯೋಗ ಬರುತ್ತೆ, ಅದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಸ್ವೀಕಾರ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ಎರಡೂ ನಮ್ಮಲ್ಲಿ ಒಂದು ದ್ವಂದ್ವವನ್ನ ಕ್ರಿಯೇಟ್ ಮಾಡುತ್ತೆ. ಯಾರೋ ಏನೋ ಒಳ್ಳೆ ಮಾತು ಹೇಳಿದ್ರೆ ನಮ್ಮ ಬಗ್ಗೆ, ಅದನ್ನ ಸ್ವೀಕಾರ ಮಾಡೋದು, ಅಥವಾ ಕೆಟ್ಟ ಮಾತು ಹೇಳಿದ್ರು ತಿರಸ್ಕಾರ ಮಾಡೋದು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ವಿ, ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ. ಆದ್ರೆ ಇವರು ಅಷ್ಟಾವಕ್ರ ಏನ್ ಹೇಳ್ತಾರೆ, ನೀನ್ ಸ್ವೀಕಾರನ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇಲ್ಲ, ಆತ್ಮನಲ್ಲಿ ಶಾಂತನಾಗಿರು, ಆತ್ಮನಲ್ಲಿ ಸ್ಥಿತನಾಗಿರು. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ನಾನು ಸ್ವೀಕಾರ ಮಾಡಿದೆ ಅಂದ್ರೆ ಇಷ್ಟಕ್ಕೆ ಮುಂಚೆ ಮಾಡಿಲ್ಲ ಅಂತ ಅರ್ಥ, ಇಷ್ಟಕ್ಕೆ ಮುಂಚೆ ರಿಜೆಕ್ಟ್ ಮಾಡಿದೀವಿ ಅಂತ ಅರ್ಥ, ತಿರಸ್ಕಾರ ಮಾಡಿದೀವಿ ಅಂತ ಅರ್ಥ. ಸೊ ಇಷ್ಟಕ್ಕೆ ಮುಂಚೆ ನಾನು ಅದನ್ನ ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ. ಇವಾಗ ಅದನ್ನ ಸ್ವೀಕಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದನ್ನ ಹೇಳ್ತಾ ಬರ್ತಾರೆ. ಸೊ ಯಾವಾಗ ನಾನು ತಿರಸ್ಕಾರ ಮಾಡಿದ್ದೀನಿ ಅಂದ್ರೆ ಇದನ್ನ ತ್ಯಜಿಸ್ಬಿಟ್ಟಿದ್ದೀನಿ ಅಂತ ಅರ್ಥ. ಯಾವುದು ತ್ಯಜಿಸೋದು? ಆಲ್ರೆಡಿ ನಮ್ಮ ಹತ್ರ ಇರೋದನ್ನೇ ತ್ಯಜಿಸೋಕ್ ಸಾಧ್ಯ. ಇರೋದು ಅಂದ್ರೆ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದೀವಿ. ಅಕ್ಸೆಪ್ಟ್ ಮಾಡಿದ್ರೆ ತಾನೇ ತಿರಸ್ಕಾರ ಮಾಡಕ್ಕಾಗೋದು. ಸ್ವೀಕಾರ ಮಾಡಿದ್ರೇನೆ ತಿರಸ್ಕಾರ ಮಾಡಕ್ಕಾಗೋದು. ಇದು 28 ಲಾಜಿಕ್ ಹೇಳ್ತಾ ಇದ್ದಾರೆ, ಇಲ್ಲಿ ಲಾಜಿಕ್ ಹೇಳ್ತಾ ಬರ್ತಾರೆ. ಆದ್ರೆ ಇನ್ ಸ್ವಲ್ಪ ಆಳವಾಗಿ ನೋಡಿದ್ರೆ ಸ್ವೀಕಾರ ಮಾಡೋದು ತಿರಸ್ಕಾರ ಮಾಡೋದು ನಮ್ಮ ಕೈಲಿಲ್ಲ. ಹೇಗೆಂದ್ರೆ ಎಲ್ಲ ಅದೆಷ್ಟಕ್ಕದೆ ಆಗ್ತಾ ಇದೆ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ಇಷ್ಟಕ್ಕೆ ಮುಂಚೆ ನಾವು ನೋಡಿದ್ವಲ್ಲ, ನಾನು ಸ್ವೀಕಾರ ಮಾಡೋದು ಅಂದ್ರೆ ನಾನು ಮಾಡ್ತಾ ಇದ್ದೀನಿ, ತಿರಸ್ಕಾರ ಮಾಡೋದು ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನಾವು ಅನ್ಕೊಳ್ತೀವಿ. ಅಲ್ಲಿ ಡೂವರ್ಶಿಪ್ ಇದೆ, ಕರ್ತೃತ್ವ ಭಾವನೆ ಇದೆ. ಇಲ್ಲೇನಾಗ್ತಾ ಇದೆ, ಇಲ್ಲೇನ್ ಹೇಳ್ತಾ ಇದ್ರು ಅಷ್ಟಾವಕ್ರ ಮಹರ್ಷಿಗಳು, ಇದೆಲ್ಲ ಆಗ್ತಾ ಇದೆ ಅಂದಾಗ ಕರ್ತೃತ್ವ ಭಾವನೆ ಅನ್ನೋದು ಇರೋದಿಲ್ಲ. ಕರ್ಮಾನುಷ್ಠಾನ ಮಜ್ಞಾನಾತ್ ಯತೈವೋ ಪರಮಸ್ತಥಾ ಬುದ್ಧ್ವಾ ಸಮ್ಯಗಿದಂ ತತ್ವಂ ಏವಮೇವ ಸಮಸ್ಥಿತ. ಈ ಒಂದು ಸತ್ಯವನ್ನ ಚೆನ್ನಾಗಿ ತಿಳ್ಕೊಳ್ಳೋಣ. ಇವಾಗ ತಿಳ್ಕೊಳ್ಳೋದು, ಯಾವ್ದಾದ್ರೂ ಒಂದು ವಿಷಯವನ್ನ ತಿಳ್ಕೊಳ್ಳೋದು ಒಂದಿದೆ, ಸುಮ್ಮನೆ ಮೇಲ್ಮೇಲೆ ತಿಳ್ಕೊಳ್ಳೋದು, ಇನ್ನೊಂದು ಆಳವಾಗಿ ತಿಳ್ಕೊಳ್ಳೋದು. ಇವಾಗ ಪೇಪರ್ ಓದ್ತಾ ಇರ್ತೀವಪ್ಪ, ಸುಮ್ಮನೆ ಪೇಪರ್ ಹಿಂಗ ಮೇಲೆ ಹೆಡ್ಲೈನ್ಸ್ ಓದ್ಬಿಟ್ಟು ಪೇಪರ್ನ ಎತ್ತಿ ಪಕ್ಕಕ್ಕೆ ಹಾಕ್ಬಿಡ್ತೀವಿ. ಕೆಲವ್ರು ನೋಡಿ
ಫಸ್ಟ್ ಲೈನ್ ಇಂದ ಹಿಡಿದು ಕೊನೆಯಲ್ಲಿ ಎಡಿಟೆಡ್ ಅಂಡ್ ಪ್ರಿಂಟೆಡ್ ಬೈ ಅದು ಕೂಡ ಓದ್ಬಿಟ್ಟಿರ್ತಾರೆ. ಅವ್ರ ಹತ್ರ ಕುತ್ಕೊಂಡ್ರೆ ಎಷ್ಟು ಆಳವಾಗಿ ಒಂದೊಂದು ಅಕ್ಷರ ಕೂಡ ಓದ್ಬಿಟ್ಟಿರ್ತಾರೆ. ಸೊ ಇದನ್ನ ಒಂದು ತಿಳ್ಕೊಳ್ಳೋದು ಅಂದ್ರೆ ಪೂರ್ತಿಯಾಗಿ ಶ್ರವಣ ಮಾಡ್ಕೊಳ್ಳೋದು. ಇವಾಗ ಎಷ್ಟೋ ಕೋರ್ಸ್ ಅಟೆಂಡ್ ಮಾಡ್ತೀವಿ ನಾವು. ಆ ಕೋರ್ಸಲ್ಲಿ ಫಸ್ಟ್ ಟೈಮ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡಿದಾಗ ಪೂರ್ತಿ ತಿಳ್ಕೊಳಕ್ಕಾಗಲ್ಲ. ಒಂದು 20% ಅಷ್ಟೇ ತಲೆಯಲ್ಲಿ ಕೂತಿರುತ್ತೆ. ಯಾರು ನನ್ನ ಫಸ್ಟ್ ಟೈಮ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡಿರ್ತಾರೆ ನೋಡಿ, ಅವ್ರನ್ನ ಕೇಳಿ, ಏನಪ್ಪ ಏನ್ ಕಲ್ತ್ಕೊಂಡ್ರಿ? ಪ್ರಾಣಾಯಾಮ ಹೇಳ್ಕೊಟ್ರು, ಶಾರೀರಿಕವಾಗಿ ಏನೇನ್ ಮಾಡಿದ್ರು ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀವಿ. ಪ್ರಯತ್ನ ಮಾಡಿ ಏನೇನ್ ಮಾಡಿರ್ತೀವೋ, ಪ್ರಾಣಾಯಾಮ ಹೇಳ್ಕೊಟ್ರು, ಆಸನಗಳು ಹೇಳ್ಕೊಟ್ರು, ಏನೋ, ಆಮೇಲೆ ಅದೇ ಉಸಿರು ತಗೊಳ್ಳೋದು ಬಿಡೋದು ಇದು ಹೇಳ್ಕೊಟ್ರು, ಸುದರ್ಶನ್ ಕ್ರಿಯೆ ಹೇಳ್ಕೊಟ್ರು, ಸುದರ್ಶನ್ ಕ್ರಿಯೆ ಹೇಳ್ಕೊಟ್ರು ಅಂತ ಜ್ಞಾಪಕ ಮಾಡ್ಕೊಳ್ತಾರೆ. ಆಮೇಲೆ ಇನ್ನೇನು ಹೇಳ್ಕೊಟ್ರು, ಸ್ವಲ್ಪ ಧ್ಯಾನ ಎಲ್ಲ ಮಾಡಿಸಿದ್ರು. ಆಮೇಲೆ ಇನ್ನೇನು ಹೇಳ್ಕೊಟ್ರು ಅಂದ್ರೆ ಸ್ವಲ್ಪ ಅದ್ಯಾವುದೋ ಒಂದು ವರ್ತಮಾನ ಕ್ಷಣದಲ್ಲಿ ಇದೇನು ಚಿಟಿಕೆ ಹೊಡೆದು ಹೇಳಿದ್ರಿ ಒಂದು ಪಾಯಿಂಟ್. ಅಂದ್ರೆ ಏನೋ ಶ್ರವಣ ಓನ್ಲಿ ಸ್ವಲ್ಪ ಮಾತ್ರ ಜ್ಞಾಪಕ ಇಟ್ಕೊಂಡಿರ್ತೀವಿ. ಇನ್ನೊಂದೇನು ಮನನ ಅಂದ್ರೆ ಏನು? ಒಂದೇ ಮಾತನ್ನು ಮತ್ತೆ ಮತ್ತೆ ಕೇಳಿಸ್ಕೊಂಡಾಗ ಮನಸ್ಸು ಅದರಲ್ಲೇ ಹೊರಳಾಡಿ ಅದನ್ನ ಮತ್ತೆ ಮತ್ತೆ ಅದನ್ನ ಕೇಳಿಸ್ಕೊಂಡಾಗ ಅವಾಗೇನಾಗತ್ತೆ, ಯಾವಾಗ್ಲೂ ಒಂದೊಂದ್ಸರಿ ಈ ಜ್ಞಾನ ಟಕ್ ಅಂತ ನಮ್ಮ ಒಳಗಡೆಯಿಂದ ಬರುತ್ತೆ. ಅದು ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದು ಒಳಗಡೆ ಬಂದು ಅವಾಗ ನಮ್ಮ ಚೈತನ್ಯಕ್ಕೆ ಒಂದು ವೈಶಾಲ್ಯತೆಯನ್ನು ಕೊಡುತ್ತೆ. ನೀವು ನೋಡಿ, ಒಂದೊಂದ್ಸರಿ ಜ್ಞಾನ ಮರ್ತೋಗ್ಬಿಟ್ಟಿರ್ತೀವಿ, ಸಡನ್ ಆಗಿ ಒಳಗಡೆಯಿಂದ ಎದ್ದು ಬರುತ್ತೆ. ಅದು ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ನಮ್ಗೆ. ಸೊ ಇದೇನಾಗುತ್ತೆ, ಒಂದ್ಸರಿ ಕೋರ್ಸ್ ಮಾಡಿದಾಗ ಈ ತರ, 2 ಸರಿ ಮಾಡಿದಾಗ, 3 ಸರಿ ಮಾಡಿದಾಗ ಅವಾಗ ಏನಾಗತ್ತೆ ಅಂದ್ರೆ ನಮ್ಮ ಒಳಗಡೆಯಿಂದ ಒಂದು ಸೂಕ್ಷ್ಮವಾದ ಒಂದು ಜಾಗ ಓಪನ್ ಆಗ್ತದೆ ನಮ್ಗೆ. ಅವಾಗೇನಾಗತ್ತೆ, ಮನನ ಉಂಟಾಗಕ್ಕೆ ಶುರು ಮಾಡುತ್ತೆ. ಪ್ರತಿಯೊಂದು ಪಾಯಿಂಟು ಜ್ಞಾಪಕ ಇಟ್ಕೊಳ್ಳೋಕೆ ಶುರು ಮಾಡ್ತೀವಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಈ ಒಂದೊಂದೇ ಪಾಯಿಂಟ್ನ ನಾವು ಕುತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾಗ ಇದು ಮನನ ಉಂಟಾಗಕ್ಕೆ ಶುರು ಮಾಡುತ್ತೆ. ಏನೇನೋ ಕೇಳ್ತೀವಿ, ಎಲ್ಲ ಜ್ಞಾಪಕ ಇರೋದಿಲ್ಲ. ಸುಮ್ಮನೆ ಕೇಳೋದಿದೆ ನೋಡಿ, ಅದು ಜ್ಞಾಪಕ ಇರೋದಿಲ್ಲ. ಸ್ವಲ್ಪ ಆಳವಾಗಿ ನಮ್ಮ ಮನಸ್ಸಿನೊಳಗೆ ತಗೊಳ್ತೀವಿ ನೋಡಿ, ಇದಕ್ಕೆ ಮನನ ಅಂತಾರೆ. ಇವಾಗ ಅಷ್ಟವಕ್ರ ಗೀತೆಯಲ್ಲಿ ಕೂಡ ನಾವು ಕೇಳ್ಕೊಂಡು ಬರ್ತಾ ಇದೀವಿ, ಎಲ್ಲ ಅದೆಷ್ಟಕ್ಕೆ ಅದೇ ನಡೀತಾ ಇದೆ, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ಈ ಪ್ರಪಂಚ ಎಲ್ಲ ಪ್ರತಿಯೊಂದು ಸಂಘಟನೆಯನ್ನು ಒಂದಕ್ಕೊಂದು ಕನೆಕ್ಷನ್ ಇದೆ. ಹರಿಯೋ ನದಿಯಲ್ಲಿ ಹೋಗ್ತಾ ಇದೆ, ಎಲ್ಲ ನದಿ ಲೆಕ್ಕದಲ್ಲಿ ಹೋಗ್ತಾ ಇದೆ. ಯಾವ ಸಂಘಟನೆನೋ ನಾವು ಮಾಡ್ದಂಗಲ್ಲ, ಎಲ್ಲ ಅದೆಷ್ಟಕ್ಕದ ಆಗ್ತಾ ಇದೆ, ನಮ್ಮ ಕೈಲಿ ಏನಿಲ್ಲ. ಇದು ಫಸ್ಟ್ ಟೈಮ್ ಕೇಳ್ತೀವಿ, 2ನೇ ಸರಿ ಕೇಳ್ತೀವಿ, 3ನೇ ಸರಿ ಕೇಳ್ತೀವಿ. ಇಷ್ಟೊತ್ತಿಗೆ ಒಂದು 20 ಸರಿ ಕೇಳಿರ್ತೀರ. ಕರೆಕ್ಟಾ? ನೋಡಿ, ಇಷ್ಟೊತ್ತಿಗೆ ಒಂದು 15-20 ಸರಿ ಕೇಳಿರ್ತೀವಿ ನಾವು. ಏನು? ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್, ಎಲ್ಲ ನಡೀತಾ ಇದೆ ರೀ. ಯಾವ ಸಂಘಟನೆನೋ ನಾವು ಹಿಡ್ಕೊಳಕ್ಕಾಗಲ್ಲ, ಯಾವ ಸಂಘಟನೆಯನ್ನು, ಯಾವುದೇ ಒಂದು ಪರಿಸ್ಥಿತಿ ನಾವು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ, ಅದಷ್ಟಕ್ಕೆ ಅದು ಬಂದು ಹೋಗ್ತಾ ಇದೆ, ನಮ್ಮ ಕೈಯಲ್ಲಿ ಏನಿಲ್ಲ. ಸೊ ಇದನ್ನ ಯಾವತ್ತನ ಕುತ್ಕೊಂಡು ಆಳವಾಗಿ ಆಲೋಚನೆ ಮಾಡಿದೀವಾ ಈ ಜ್ಞಾನವನ್ನ? ಅದಕ್ಕೆ ಗುರುಗಳು ಹೇಳ್ತಾರೆ, ಒಂದಷ್ಟು ಸಮಯ ಇದಕ್ಕೋಸ್ಕರ ತೆಗೆದಿಟ್ಟು ಆಳವಾಗಿ ಆಲೋಚನೆ ಮಾಡೋದು, ಕಣ್ಮುಚ್ಕೊಂಡು. ಎಲ್ಲ ಬದಲಾಗ್ತಾ ಇದೆ, ಪ್ರತಿಯೊಂದು ಪರಿಸ್ಥಿತಿನೂ ಬಂದು ಹೋಗ್ತಾ ಇದೆ. ಯಾವ್ದನ್ನು ನನ್ನ ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ. ಯಾವ್ದನ್ನ ಪರಿಸ್ಥಿತಿಯನ್ನು ಹಿಡ್ಕೊಳಕ್ಕಾಗತ್ತ ನಮ್ಮ ಕೈಯಲ್ಲಿ? ಹೇಗೆ ನದಿಯಲ್ಲಿ ನೀರು ಹೋಗ್ತಾ ಇದೆ, ನದಿ ನೀರನ್ನ ಹಿಡ್ಕೊಳಕ್ಕಾಗತ್ತಾ? ಒಳ್ಳೆಯದು, ಕೆಟ್ಟದ್ದು, ಸುಖಕರವಾಗಿರೋದು, ಅಸುಖಕರವಾಗಿರೋದು ಎಲ್ಲ ಸಂಘಟನೆಗಳು ಬಂದು ಹೋಗ್ತಾ ಇದೆ. ಇಲ್ಲಿ ಯಾವುದನ್ನು ಹಿಡ್ಕೊಳಕ್ಕಾಗಲ್ಲ. ಈ ಒಂದು ಅರಿವು, ಇದಕ್ಕೆ ಮನನ ಅಂತ ಕರೀತಾರೆ. ಆಳವಾಗಿ ಅದರ ಬಗ್ಗೆ ಚಿಂತಿಸುವುದು. ಏನು ಜ್ಞಾನವನ್ನು ನಾವು ಕೇಳಿದೀವೋ ಅದನ್ನು ಸ್ವಲ್ಪ ಕುತ್ಕೊಂಡಿದ್ದೀನೋ ಅದಕ್ಕೆ ಸಮಯ ಕೊಟ್ಟು ಆಳವಾಗಿ ಅದರ ಬಗ್ಗೆ ಆಲೋಚನೆ ಮಾಡೋದು. ಅದು ಇಟ್ ಓಪನ್ಸ್ ಅಪ್, ನಮ್ಮ ಒಳಗೆ ಇನ್ನೊಂದು ಡೈಮೆನ್ಷನ್ ಓಪನ್ ಮಾಡುತ್ತೆ. ಇದಕ್ಕೆ ಮನನ ಅಂತ ಕರೀತಾರೆ. ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳೋದು, ಮನನ ಅಂದ್ರೆ ಅದ್ರ ಬಗ್ಗೆ ಕುತ್ಕೊಂಡು ಸ್ವಲ್ಪ ಆಳವಾಗಿ ಕಾಂಟೆಂಪ್ಲೇಟ್ ಮಾಡೋದು ಅಂತಾರಲ್ಲ, ಅದ್ರ ಬಗ್ಗೆ ಒಳಗಡೆ ವಿಮರ್ಶೆ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಕುತ್ಕೊಂಡು ಆಲೋಚನೆ ಮಾಡೋದಿದೆ ನೋಡಿ, ಇದಕ್ಕೆ ಮನನ ಅಂತ ಕರೀತಾರೆ. ಮೂರನೇದು ಯಾವುದು? ಮೂರನೇದು ನಿಧಿಧ್ಯಾಸ. ತುಂಬಾ ಆಳವಾಗಿ ಇದನ್ನ ಒಂದು ಒಳಗೆ ಕುತ್ಕೊಂಡ್ಬಿಡುತ್ತೆ, ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ನಮ್ಮೊಳಗೆ ಘನವಾಗಿ ಏನು ಸಾಲಿಡಿಫೈ ಆಗಿ ಕುತ್ಕೊಂಡ್ಬಿಡುತ್ತೆ, ಘನವಾಗಿ ಕುತ್ಕೊಂಡ್ಬಿಡುತ್ತೆ ಒಳಗಡೆ. ಅದು ನಮ್ಮ ಪ್ರಾಣವಾಗಿ ಬದಲಾಯಿಸುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ನಮ್ಮ ಆರ್ಟ್ ಆಫ್ ಲಿವಿಂಗ್ ಟೀಚರ್ಸ್ ಯಾರನ್ನ ಕೇಳಿ, ಕಣ್ಮುಚ್ಕೊಂಡು ರಾತ್ರಿ ಮಲಗಿದ್ದಾಗ್ಲೂ 5 ಪಾಯಿಂಟ್ಸ್ ಹೇಳ್ರಿ ಅಂದ್ರೆ ಕಣ್ಮುಚ್ಕೊಂಡು ಹೇಳ್ತಾ ಇರ್ತಾರೆ. ಯಾಕೆ ಹೇಳಿ? ನಿಧಿಧ್ಯಾಸನ ಆಗೋಗಿರುತ್ತೆ. ಆರ್ಟ್ ಆಫ್ ಲಿವಿಂಗ್ ಟೀಚರ್ಸ್ ಒಬ್ಬರೇ ಅಲ್ಲ,
ವಾಲಂಟಿಯರ್ಸ್ ಕೂಡ ಮತ್ತೆ ಒಂದು 10-15 ವರ್ಷ ಈ ಪಥದಲ್ಲಿ ನಡೆದವ್ರಿಗೆ 5 ಸೂತ್ರಗಳ ಬಗ್ಗೆ ಕೇಳಿದ್ರೆ ರಾತ್ರಿ ಮಲಗದಾಗ್ಲೂ ಎದ್ದು ಕುತ್ಕೊಂಡು ಹೇಳ್ತಾರೆ. ಯಾಕೆ ಹೇಳಿ? ಒಳಗಡೆ ನಿಧಿಯಾಗಿ ಕುತ್ಕೊಂಡಿದೆ, ಘನವಾಗಿ ಕುತ್ಕೊಂಡ್ಬಿಟ್ಟಿದೆ ಒಳಗೆ. ಅದು ಅಣುವಿನಲ್ಲೂ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಅದು ಪ್ರತಿಯೊಂದು ಜೀವಕೋಶದಲ್ಲೂ ಕುತ್ಕೊಂಡಿದೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದಾರೆ, ನೀ ಯಾವುದರ ಮೇಲೆ ಮನಸ್ಸನ್ನು ಇಡ್ತೀರೋ ಅದು ನಿಮಗೆ ಆಳವಾಗಿ ಒಳಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಯಾವುದರ ಮೇಲೆ ನಿಮ್ಮ ಗಮನ ಹರಿಸ್ತಿರೋ 100ಕ್ಕೆ 100ರಷ್ಟು ಅದು ನಿಮ್ಮ ಶರೀರದ ಪ್ರತಿಯೊಂದು ಜೀವಕೋಶದಲ್ಲೂ ಕುತ್ಕೊಳ್ಳುತ್ತೆ. ಕೋಪ ಬಂದಾಗ ಕೋಪ ಪ್ರತಿಯೊಂದು ಅಣುವಿನಲ್ಲಿ ಕುತ್ಕೊಳ್ಳುತ್ತೆ. ಒತ್ತಡದಲ್ಲಿದ್ದಾಗ ಅದು ಹೋಗಿ ಕುತ್ಕೊಳ್ಳುತ್ತೆ. ಯಾರನ್ನಾದ್ರೂ ನೀವು ತುಂಬಾ ಪ್ರೀತಿಸ್ತೀರಾ, ಅರ್ಥ ಆಗ್ತಾ ಇದ್ದೀರಾ? ಇದು ಪೂರ್ತಿ ಶರೀರ ಎಲ್ಲ ಹರಡ್ಬಿಡುತ್ತೆ ಆತರ. ಸೊ ಹಾಗೆ ನಾವು ಈ ಭಜನೆಗಳು ಹಾಡಿದಾಗ ಎಲ್ಲೋ ಇದು ಒಳಗಡೆ ಇದ್ದಂಗೆ. ಯಾಕಂದ್ರೆ ಈ ಸಂಸ್ಕೃತ ಪದಗಳು ನಮ್ಮ ರಕ್ತದಲ್ಲಿದೆ. ಅರ್ಥ ಆಗ್ತಾ ಇದ್ದೀರಾ? ಈ ಜನ್ಮದಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಇದರಿಂದ ನಾವು ತಗೊಂಡ್ ಬರ್ತಾ ಇದೀವಿ, ಅದನ್ನು ಇಂಪ್ರೆಷನ್ಸ್ ತಗೊಂಡ್ ಬರ್ತಾ ಇದೀವಿ. ಅದು ನಮ್ಮ ಒಳಗಡೆ ಇದೆ. ಅದು ಒಂದೊಂದ್ಸರಿ ಅದು ಅರ್ಥ ಆಗದೆ ಇರ್ಬೋದು, ಆದ್ರೆ ನಮ್ಮೊಳಗೆ ಆಳವಾಗಿ ಕುತ್ಕೊಂಡ್ಬಿಟ್ಟಿದೆ ಒಳಗಡೆ ಹೋಗಿ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಮತ್ತೆ ಆ ಭಜನೆ ಮಾಡ್ತಾ ಇರುವಾಗ, ಜಪ ಮಾಡ್ತಾ ಇರುವಾಗ ನಮ್ಮೊಳಗಿನ ಚೈತನ್ಯ ಒಂದು ಸಜೀವವಾಗಿ ಶುರುವಾಗುತ್ತೆ. ಒಳಗಡೆಯಿಂದ ಒಂದು ಚೈತನ್ಯ ಉಂಟಾಗಿ ಶುರುವಾಗುತ್ತೆ. ಪ್ರತಿಯೊಂದು ಜೀವಕೋಶ, ಪ್ರತಿಯೊಂದು ಅಣುವು ಕೂಡ ಶಕ್ತಿಯಿಂದ ತುಂಬಕ್ಕೆ ಶುರುವಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸ ಇದು 3 ಬಗ್ಗೆ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾರೆ. ಒಬ್ಬರು ಸಂತರು ಒಂದು ಪ್ರವಚನ ಕೊಡ್ತಾ ಇದ್ರು. ಅಲ್ಲಿ ತುಂಬಾ ಧನವಂತನಾದ ಒಬ್ಬ ವ್ಯಕ್ತಿ, ಒಬ್ಬ ವೆಲ್ತಿ ಅಂದ್ರೆ ಏನು, ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು ದಿನಾಗ್ಲೂ ಬಂದು ಕುತ್ಕೊಳ್ಳೋದು. ಅದು ಅವನಿಗೊಂದು ರೀತಿಯ ಅಭ್ಯಾಸ ಆಗೋಗ್ಬಿಟ್ಟು ದಿನಾಗ್ಲೂ ಕುತ್ಕೊಂಡು ಪ್ರತಿ ದಿವಸ ಧಾರ್ಮಿಕವಾದ ಪ್ರವಚನಗಳನ್ನು ಕೇಳೋದು. ಏನೋ ಕುತ್ಕೊಂಡು ಕೇಳ್ತಾರೆ. ಜನರಿಗೆ ನೋಡ್ರಪ್ಪ ಎಷ್ಟು ಧನವಂತರಾದ್ರೂ ಬಂದು ಕುತ್ಕೊಂಡು ಕೇಳ್ತಾ ಇದಾರೆ ಅಂತ ಅನ್ಸೋದು. ಏನೋ ಸ್ವಲ್ಪ ಆಧ್ಯಾತ್ಮಿಕನೂ ಆಗಿದ್ದ ಆ ವ್ಯಕ್ತಿ ಬಂದು ದಿನಾಗ್ಲೂ ಬಂದು ಕುತ್ಕೊಳ್ಳೋನು. ಏನೋ ಮತ್ತೆ ಒಂದ್ ದಿವಸ ಆ ಒಂದು ಸಂತರ ಹೇಳ್ತಾರೆ, ಎಲ್ಲವೂ ಪರಮಾತ್ಮನ ಹೆಸರುಗಳೇ. ಈ ಪ್ರಪಂಚದಲ್ಲಿ ಏನೇನಿದೆಯೋ ಇದೆಲ್ಲ ಪರಮಾತ್ಮನ ಹೆಸರುಗಳೇ ಅಂತ ಹೇಳ್ತಾರೆ. ಒಂದು ಬಾಳೆಹಣ್ಣು ಅನ್ಕೊಂಡ್ರೆ ಅದು ಕೂಡ ಪರಮಾತ್ಮನ ಹೆಸರೇ. ಜಿರ್ಲೆ ಅಂತ ಹೆಸರಿದ್ರೆ ಅದು ಕೂಡ ಪರಮಾತ್ಮನ ಹೆಸರೇ. ಎಲ್ಲ ನಾಮಗಳು, ರೂಪಗಳು ಅಂದ್ರೆ ಯಾವ ಶರೀರಗಳು, ಅದು ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಅವತ್ತು ಪ್ರವಚನದಲ್ಲಿ ಹೇಳ್ತಾರೆ. ಅರ್ಥ ಆಗ್ತದೆ? ಎಲ್ಲ ಹೆಸರುಗಳು ಅವನದೇ, ಎಲ್ಲ ನಾಮಗಳು ಅವನದೇ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಹಿಂದಿನ ದಿವಸ ಏನ್ ಹೇಳಿರ್ತಾರೆ ಅವರು, ರಾಮ ಅನ್ನಿ, ಕೃಷ್ಣ ಅನ್ನಿ, ಜಪ ಮಾಡಿ ಅಂತ ಬೇರೆ ತರ ಹೇಳಿರ್ತಾರೆ. ಈ ಮಂತ್ರ ಜಪ ಮಾಡಿ, ಆ ಮಂತ್ರ ಜಪ ಮಾಡಿ ಅಂತ. ಆದ್ರೆ ಮಾರನೇ ದಿವಸ ಏನ್ ಹೇಳ್ತಾರೆ, ಎಲ್ಲ ಹೆಸರುಗಳು ಅವನದೇ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಶ್ರೀಮಂತ ವ್ಯಕ್ತಿಗೆ ಏನಾಗತ್ತೆ, ಏನೋ ಯಾಕೆ ನಾನು ರಾಮ ರಾಮ ಅನ್ಬೇಕು, ಯಾಕೆ ಕೃಷ್ಣ ಕೃಷ್ಣ ಅನ್ಬೇಕು, ಜಿರ್ಲೆ ಜಿರ್ಲೆ ಅಂತ ಜಪ ಮಾಡ್ಬೋದಲ್ಲ. ಹೆಂಗಿದ್ರು ನೀವು ಹೇಳಿದಿರಲ್ಲ, ಇದು ಪರಮಾತ್ಮನ ಹೆಸರೇ ಅಂತ ಹೇಳಿದಿರಲ್ಲ, ಜಿರ್ಲೆ ಜಿರ್ಲೆ ಅಂತ ಯಾಕೆ ಏನಂತ ದೊಡ್ಡ ವ್ಯತ್ಯಾಸ ಆಗತ್ತೆ? ಯಾಕೆ ರಾಮ ಮತ್ತೆ ಕೃಷ್ಣ ಹೆಸರೇ ಹೇಳ್ಬೇಕು, ಜಿರ್ಲೆ ಜಿರ್ಲೆ ಅಂತ ಹೇಳ್ಬೋದಲ್ಲ, ಎಲ್ಲ ಪರಮಾತ್ಮನ ಹೆಸರುಗಳೇ ಅಲ್ವಾ ಅಂತ ಒಂದು ಕುತರ್ಕ ಅಥವಾ ತರ್ಕವನ್ನು ಮಾಡ್ತಾರೆ. ಸಂತರ ಏನ್ ಮಾಡ್ತಾರೆ, ಕೇಳ್ಬಿಟ್ಟು ನಗ್ನಗ್ತಾ ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಅವ್ರನ್ನ ಕರೆದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕ್ಲಾಸ್ ತಗೋತಾರೆ. ಅವ್ರು ಸಂತರು ಏನ್ ಹೇಳ್ತಾರೆ, ನಿನ್ನನ್ನು ಕತ್ತೆ ಅಂತ ಕರೆದ್ರೆ ಏನಾಗತ್ತೆ, ಸ್ವಲ್ಪ ಬೈತಾರೆ, ಸ್ವಲ್ಪ ಒರಟಾಗಿ, ಉದ್ದೇಶಪೂರ್ವಕವಾಗಲ್ಲ. ನಿನ್ನನ್ನು ಕತ್ತೆ ಅಂತ ಕರೆದ್ನಪ್ಪ, ಏನ್ ಮಾಡ್ತೀಯ ಇವಾಗ ಅಂತ ಕೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಆ ಶ್ರೀಮಂತ ವ್ಯಕ್ತಿಗೆ ಅಷ್ಟು ಜನದ ಮುಂದೆ ಒಂದು ಅವಮಾನ ತರ ಆಗೋಗ್ಬಿಡುತ್ತೆ. ನನ್ನನ್ನು ಕತ್ತೆ ಅಂದ್ಬಿಟ್ರಲ್ವಾ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ 2 ದಿವಸ ಪ್ರವಚನಕ್ಕೆ ಬರಲ್ಲ. 2 ದಿವಸ ಏನಾಗತ್ತೆ, ಆ ವ್ಯಕ್ತಿಯಲ್ಲಿ ತುಂಬಾ ಬದಲಾವಣೆ ಆಗತ್ತೆ. ನಿದ್ದೆ ಬರಲ್ಲ ರಾತ್ರಿ ಹೊತ್ತು. ಎಲ್ರ ಮುಂದೆ ಕತ್ತೆ ಅಂದ್ಬಿಟ್ರಲ್ವಾ, ಕತ್ತೆ ಅಂದ್ರು, ಕತ್ತೆ ಅದೇ ತಲೆಯಲ್ಲಿ ಒಳಗ್ ಶುರುವಾಗ್ಬಿಡುತ್ತೆ. ಆಮೇಲೆ ಆ ಒಂದು ಪ್ರವಚನವನ್ನು ಆರ್ಗನೈಸ್ ಮಾಡಿರ್ತಾರಲ್ಲ ಅವರು ಆ ಶ್ರೀಮಂತರ ವ್ಯಕ್ತಿಗೆ ತುಂಬಾ ಸ್ನೇಹಿತರು. ಅವ್ರು ಬಂದು ಹೇಳ್ತಾರೆ, ಆಯ್ತಪ್ಪ ಸ್ವಲ್ಪ ಶಾಂತರಾಗಿ, ದೊಡ್ಡವರು ಅವ್ರು ಏನ್ ಬೈದ್ರು ಆಶೀರ್ವಾದ ತರಾನೇ, ದಯವಿಟ್ಟು ತುಂಬಾ ತೀವ್ರವಾಗಿ ತಗೊಂಬೇಡಿ, ಬನ್ನಿ ಹೋಗೋಣ ಅಂತ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದಾಗ ಅವಾಗ ಅವರು ಸಂತರು ಹತ್ರ ಕರೆದು ಹೇಳ್ತಾರೆ, ನಿಮ್ಮನ್ನು ಕತ್ತೆ ಅಂತ ಬೈದ್ಬಿಟ್ಟೆ ನಾನು. 2 ದಿವಸ ಯಾವ ತರ ಇತ್ತು ಅಂದ್ರೆ, ಇಲ್ಲ ಸ್ವಾಮಿ ನನಗೆ ನಿದ್ದೆ ಬರಲಿಲ್ಲ, ಏನೋ ಒಂಥರ ಡಿಸ್ಟರ್ಬೆನ್ಸ್, ಮನಸ್ಸೆಲ್ಲ ಕದಲೋಗ್ಬಿಡ್ತು. ಏನ್ ಮಾಡೋದು ಅಂದ್ರೆ
ಅದಕ್ಕೆ ಹೇಳ್ತಾರೆ, ಒಂದು ಕತ್ತೆಯನ್ನು ಕೆಟ್ಟ ಪದ ಹೇಳಿದ್ದಕ್ಕೇನೆ ನಿಮ್ಮಲ್ಲಿ ಇಷ್ಟು ಚೈತನ್ಯದಲ್ಲಿ ವ್ಯತ್ಯಾಸ ಬಂದಿದೆ. ಇನ್ನು ರಾಮ ಅನ್ನೋ ಪದವನ್ನು ಉಪಯೋಗಿಸಿದ್ರೆ ಇನ್ನೆಷ್ಟು ಚೈತನ್ಯದಲ್ಲಿ ವ್ಯತ್ಯಾಸ ಉಂಟಾಗ್ಬೋದು. ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಇನ್ನೆಷ್ಟು ಚೈತನ್ಯದಲ್ಲಿ ವ್ಯತ್ಯಾಸ ಉಂಟಾಗ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಅವಾಗ ಆ ವ್ಯಕ್ತಿಗೆ ಅರ್ಥ ಆಗತ್ತೆ, ಓ ಏನೋ ಆ ಒಂದು ಪ್ರತಿಯೊಂದು ಪದದ ಹಿಂದೆ ಒಂದು ಶಕ್ತಿ ಇರುತ್ತೆ. ಇರ್ಬೋದು ಜಿರ್ಲೆ ಅಂತ ಕಡಿದ್ರೆ ಅದು ಕೂಡ ದೇವರ ಹೆಸರೇ, ಇಲ್ಲ ಅಂತಲ್ಲ. ಆದ್ರೆ ರಾಮ ಅನ್ನುವ ಆ ಪದಗಳ ಹಿಂದೆ ಒಂದು ಆ ಬೀಜಾಕ್ಷರಗಳು, ಅದರ ಹಿಂದೆ ಒಂದು ಶಕ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಎಲ್ಲವೂ ಅನಂತ, ಇದೆಲ್ಲ ಅನುಭವಿಸ್ಬೇಕು ನಾವು. ಅನುಭವಕ್ಕೆ ಬಂದಾಗ್ಲೇ ಗೊತ್ತಾಗೋದು ಈ ಅನಂತತೆ ಅಂತಿದೆಯಲ್ಲ, ಈ ಇನ್ಫಿನಿಟಿ ಅನ್ನೋದು ನಮ್ಮೊಳಗಿನ ಚೈತನ್ಯ ಅನಂತವಾಗಿರೋದು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ಅನುಭವಿಸಿದಾಗ್ಲೇ ಗೊತ್ತಾಗೋದು. ಇಲ್ಲ ಅಂದ್ರೆ ಅದು ಕೂಡ ಒಂದು ಆಲೋಚನೆ ತರ ಆಗೋಗ್ಬಿಡುತ್ತೆ ಅಷ್ಟೆ. ಇದು ಅನುಭವಕ್ಕೆ ಬಂದಾಗ್ಲೇ ಗೊತ್ತಾಗೋದು. ಅದಕ್ಕೆ ಇದು ಆಳವಾಗಿ ನಮ್ಮ ಅನುಭವಕ್ಕೆ ಬರೋದು ಹೇಗೆ ಬರುತ್ತೆ ಅಂದ್ರೆ, ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಒಂದ್ 4-5 ದಿವಸ ಮೌನದಲ್ಲಿರಿ. ಮೌನದಲ್ಲಿದ್ದಾಗ ಖಾಲಿ ಮತ್ತೆ ಶೂನ್ಯದ ಧ್ಯಾನ ಮಾಡಿಸ್ತಾರೆ. ಆ ಧ್ಯಾನವನ್ನು ಅನುಭವಿಸಿದಾಗ ಅವಾಗ ಆಳವಾದ ಚೈತನ್ಯದ ಸ್ಥಿತಿಯಲ್ಲಿ ಅನ್ಸುತ್ತೆ ಇವೆಲ್ಲ ಅನುಭವಗಳು ಬರಕ್ಕೆ ಶುರುವಾಗತ್ತೆ. ಮೇಲ್ಮೈಯಲ್ಲಿ ಏನೂ ಗೊತ್ತಾಗಲ್ಲ. ಅಧ್ಯಾತ್ಮ ಕರೆಕ್ಟಾಗಿ ನಮ್ಗೆ ಅನುಭವಕ್ಕೆ ಬರಬೇಕು ಅಂದ್ರೆ ಆಳವಾದ ನಮ್ಮೊಳಗಡೆ ನಾವು ಪ್ರಯಾಣ ಮಾಡಕ್ಕೆ ಶುರು ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಏವಮೇವ ಕೃತಂ ಏನ ಸಕೃತಾರ್ಥೋ ಭವೇದಸೌ ಏವಮೇವ ಸ್ವಭಾವೋ ಯಃ ಸಕೃತಾರ್ಥೋ ಭವೇದಸೌ. ಏವಮೇವ ಕೃತಂ ಏನ ಸಕೃತಾರ್ಥೋ ಭವೇದಸೌ ಏವಮೇವ ಸ್ವಭಾವೋ ಯ ಸಕೃತಾರ್ಥೋ ಭವೇದಸೌ. ಗೊತ್ತಾಗ್ತಾ ಇದೆಯಲ್ಲ? ಸೊ ನಮ್ಮೊಳಗಿನ ಸ್ವಭಾವ ಇದನ್ನು ತಿಳ್ಕೊಂಡವರೇ ತುಂಬಾ ಅದೃಷ್ಟವಂತರು. ನಮ್ಮೊಳಗಿನ ಸ್ವಭಾವ ಏನು, ತನ್ನ ಒಂದು ಶಕ್ತಿಯ ಬಗ್ಗೆ. ಅದಕ್ಕೆ ಗುರುಜಿ ಹೇಳ್ತಾ ಇರ್ತಾರೆ ಸತ್ಸಂಗದಲ್ಲಿ, ನಾನು ಯಾರು ಅನ್ನೋ ಪ್ರಶ್ನೆ ನಿಮಗ್ ಬಂದಿದೆ ಅಂದ್ರೆ ನಿಮ್ಮಂತ ಅದೃಷ್ಟವಂತರು ಇನ್ನೊಬ್ರು ಇಲ್ಲ. ನೀವ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ಆಕ್ಚುಲಿ ಎಷ್ಟೋ ಟಾಕ್ಸ್ ಅಲ್ಲಿ ಹೇಳ್ತಾರೆ, ನಾವ್ ಯಾರು ಅಂತ ನಮಗ್ ಗೊತ್ತಿಲ್ಲ. ನಾವು ಈ ಶರೀರನೇ ನಾನು ಅಂತ ಅನ್ಕೊಂಡಿದೀವಿ, ಈ ಮನಸ್ಸೇ ನಾನು ಅಂತ ಅನ್ಕೊಂಡಿದೀವಿ, ಈ ಬುದ್ಧಿನೇ ನಾನು ಅಂತ ಅನ್ಕೊಂಡಿದೀವಿ. ಇದು ನಾವು ಇದಕ್ಕಿನ್ನ ದೊಡ್ಡದಾಗಿರುವಂತ ಒಂದು ಚೈತನ್ಯ. ಇದು ಹೇಳ್ತಾ ಇರ್ತಾರೆ ಗುರುಗಳು. ಯಾರಿಗೆ ಈ ಒಂದು ರಹಸ್ಯ ಗೊತ್ತಿರುತ್ತೋ ಅವನಿಗನ್ನ ಅದೃಷ್ಟವಂತ ಇನ್ನೊಬ್ಬ ಇಲ್ಲ. ಈ ಪ್ರಪಂಚದಲ್ಲಿ ತುಂಬಾ ಅದೃಷ್ಟವಂತರು ಅಂದ್ರೆ ಯಾರಂತ ಅನ್ಕೊಳ್ತೀವಿ ನಾವು? ಅನ್ಕೊಳ್ಳೋದು ಯಾರನ್ನ? ಯಾರು ತುಂಬಾ ಕೋಟಿಗಟ್ಟಲೆ ದುಡ್ಡಿರೋರು ತುಂಬಾ ಅದೃಷ್ಟವಂತರು. ಎಷ್ಟು ಅದೃಷ್ಟವಂತರು ಅವರು? ಅವ್ರನ್ನ ಹೋಗಿ ಒಂದ್ಸರಿ ಕೇಳೋಣ. ಎಷ್ಟೋ ಜನ ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಏನಾಗ್ಬಿಡುತ್ತೋ ನಮ್ಮ ಆಸ್ತಿಗೆ ಅಂತ ಭಯ ಇರುತ್ತೆ ಅವ್ರಿಗೆ. ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ಇದ್ರ ಗತಿ ಏನಪ್ಪ ನಾಳೆ ಅಂತ. ಮತ್ತೆ ಸ್ನೇಹಿತರನ್ನ ಮಾಡ್ಕೊಳ್ಳಲ್ಲ ಜನರನ್ನ. ಯಾರಾದ್ರೂ ಸ್ನೇಹಿತರನ್ನ ಮಾಡ್ಕೊಂಡ್ರೆ ಬಿಸ್ನೆಸ್ ದೃಷ್ಟಿಯಲ್ಲೇ ಆಲೋಚನೆ ಮಾಡಿ ಮಾಡ್ತಾ ಇರ್ತಾರೆ. ನನಗೇನ್ ಲಾಭ ಇವನಿಂದ ಅನ್ನೋ ತರ ಆಲೋಚನೆ ಮಾಡ್ತಾ ಇರ್ತಾರೆ. ತುಂಬಾ ಕಷ್ಟ ಅವ್ರಿಗೆ ಅವ್ರ ಜೊತೆ ಸ್ನೇಹ, ಅವರು ಇನ್ನೊಬ್ಬರ ಜೊತೆ ಸ್ನೇಹ ಮಾಡೋದು. ಆ ಸ್ನೇಹ ಮಾಡಿದ್ರು ಅದು ಆಲೋಚನೆ ಮಾಡ್ತಾ ಇರ್ತಾರೆ, ಇದು ಸರಿಯಾದ ಸ್ನೇಹನ ಅಥವಾ ಏನ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ. ಸೊ ಅದಕ್ಕೆ ತುಂಬಾ ಜನ ಹಣವಂತರು ತಮ್ಮನ್ನು ತಾವು ಒಬ್ಬೊಬ್ರೇ ಏಕಾಂತದಲ್ಲಿ ಇರ್ತಾರೆ ಅವ್ರು. ಏಕೆಂದ್ರೆ ಜನರಂದ್ರೆ ಭಯ ಅವ್ರಿಗೆ. ಆ ರೀತಿಯಾದ ಏನು ಶ್ರೀಮಂತಿಕೆ ಇದ್ದು ಏನ್ ಪ್ರಯೋಜನ? ಅದು ಕೇಳ್ತಾ ಇದ್ರು ಗುರುಗಳು. ಆದ್ರೆ ಜನ ಏನ್ ಅನ್ಕೊಳ್ತಾರೆ, ತುಂಬಾ ಶ್ರೀಮಂತಿಕೆ ಇರೋರು ತುಂಬಾ ಅದೃಷ್ಟವಂತರು ಅಂತ. ಈ ತರದ ಅದೃಷ್ಟ ಯಾರಿಗ್ ಬೇಕು? ಕೇಳಿಸ್ಕೊತಾ ಇದ್ರಾ? ಸೊ ಎರಡನೇದು, ಅವರು ಶ್ರೀಮಂತರು ಯಾವ ತರ ಆಲೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ರು ಗುರುಗಳು. ಯಾರು ತುಂಬಾ ಚೆನ್ನಾಗಿ ಆರೋಗ್ಯ ಇರುತ್ತೋ ಅವರು, ಯಾಕಂದ್ರೆ ಆರೋಗ್ಯ ಚೆನ್ನಾಗಿರೋ ಏನ್ ಮಾಡ್ತಾರೆ ನೋಡಿ. ಈ ಶ್ರೀಮಂತಿಕೆ ತುಂಬಾ ಶ್ರೀಮಂತರಾಗಿರೋರು ಒಂದ್ಸರಿ ಆರೋಗ್ಯ ಸರಿ ಇರಲ್ಲ. ಚೆನ್ನಾಗಿ ಆರೋಗ್ಯ ಇರೋನು ಒಂದು ಬ್ರೆಡ್ಗೆ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಬೆಣ್ಣೆ ಎಲ್ಲ ಹಚ್ಕೊಂಡು ಜಾಮ್ ಹಚ್ಕೊಂಡು ಸಕದಾಗ ಹೊಡಿತಾ ಇರ್ತಾನ. ಅವನು 1-2 ಸ್ಪೂನ್ ತುಪ್ಪ ಹಾಕೊಂಡು ಹೊಡಿತಾ ಇರ್ತಾನೆ. ನೀವು ತುಪ್ಪ ಹಾಕೊಳಗೆ ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಅರ್ಥ ಆಗ್ತಾ ಇದೆ? ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಗುತ್ತೆ ಅಂತ, ಅಥವಾ ಶುಗರ್ ಜಾಸ್ತಿ ಆಗೋಗುತ್ತೆ ಅಂತ. ಈ ತರ ಆಲೋಚನೆ ಮಾಡ್ತಾ ಇರ್ತಾರೆ. ಓಕೆ, ಅಥವಾ ಸಕ್ಕರೆ ತಿನ್ನೋಂಗಿಲ್ಲ, ಸ್ವೀಟ್ಸ್ ತಿನ್ನೋಂಗಿಲ್ಲ. ಸೊ ಇವಾಗ ಯಾರು ಅದೃಷ್ಟವಂತರು ಇಲ್ಲಿ?
ಶ್ರೀಮಂತನಾದ ವ್ಯಕ್ತಿ, ಆರೋಗ್ಯವಂತನಾದ ವ್ಯಕ್ತಿ ಅದೃಷ್ಟವಂತ ಅಂತ ಅನ್ಕೊಳ್ತಾ ಇರ್ತಾನೆ. ಆದವ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ? ಯಾರಿಗೆ ತುಂಬಾ ಆಸ್ತಿ ಪಾಸ್ತಿ ಇದೆ, ತುಂಬಾ ಪದವಿ ಅವೆಲ್ಲ ಇದೆಯಲ್ಲ, ಅವರು ಅದೃಷ್ಟವಂತರು ಅಂತ ಅವ್ರು ಅನ್ಕೊಳ್ತಾರೆ. ಅರ್ಥ ಆಗ್ತಾ ಇದೆ? ಇನ್ನು ಕೆಲವರು ಯಾರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಯಾರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಈ ತರ ಯಾರು ತುಂಬಾ ಫೇಮಸ್ ಇದಾರಲ್ಲ ಅವರೆಲ್ಲ ಅದೃಷ್ಟವಂತರು. ಫೇಮಸ್ ಇರೋರನ್ನ ಕೇಳಿ, ಅವ್ರ ಪರಿಸ್ಥಿತಿ ಗೊತ್ತು. ಆಚೆ ಬರಕ್ಕಾಗಲ್ಲ. ನಾವು ತುಂಬಾ ನೋಡಿದಿರಲ್ಲ, ಫಿಲ್ಮ್ ಆಕ್ಟರ್ಗಳೆಲ್ಲ ವೇಷ ಬದಲಾಯಿಸ್ಕೊಂಡು ಪ್ರಪಂಚದಲ್ಲಿ ಓಡಾಡ್ತಾ ಇರ್ತಾರೆ. ನಂಬರ್ 1 ಆಕ್ಟರ್ಗಳೆಲ್ಲ ವೇಷ ಬದಲಾಯಿಸ್ಕೊಂಡು ಅಲ್ಲೆಲ್ಲ ಕಳ್ಳೆಕಾಯಿ ತಿನ್ನೋದು ಅಥವಾ ಮೆಣಸಿನಕಾಯಿ ಬಜ್ಜಿ ಇವೆಲ್ಲ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಜನರ ಮಧ್ಯೆ ಬರಕ್ ಆಗಲ್ಲ ಅವರು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ತರ ಅವರು. ಹಾಗಾದ್ರೆ ನಿಜವಾದ ಅದೃಷ್ಟವಂತ ಯಾರು? ಯಾರು ಸಂತೋಷವಾಗಿರ್ತಾರೆ ಅವ್ರು ನಿಜವಾದ ಅದೃಷ್ಟ. ಯಾರು ಆನಂದವಾಗಿರ್ತಾರೆ ಅವ್ರು ನಿಜವಾದ ಅದೃಷ್ಟವಂತರು. ಆನಂದ ಅಂದ್ರೆ ಮೇಲ್ಮೈ ಅಲ್ಲ, ಮೇಲೆ ಆನಂದ ಅಲ್ಲ, ಆಳವಾದ ಚೈತನ್ಯದ ಒಳಗಡೆಯಿಂದ ಆ ಆನಂದ. ಗೊತ್ತಾಗ್ತಾ ಇದೆಯಲ್ಲ? ಯಾರು ನಾನೇನು ಅಲ್ಲಪ್ಪ ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ ನೋಡಿ, ಐ ಆಮ್ ನೋ ಬಡಿ. ಚೈತನ್ಯ, ನಾನೇನು ಅಲ್ಲ, ಈ ಶರೀರ ಅಲ್ಲ ನಾನು, ಈ ಚೈತನ್ಯ ನಡೀತಾ ಇದೆ, ಈ ಚೈತನ್ಯ ಓಡ್ತಾ ಇದೆ, ಈ ಚೈತನ್ಯ ಊಟ ಮಾಡ್ತಾ ಇದೆ, ಈ ಚೈತನ್ಯದಿಂದಾನೇ, ಈ ಶಕ್ತಿಯಿಂದಾನೇ ಮಾತಾಡ್ತಾ ಇದ್ದೀನಿ, ಒಳಗಿನ ಚೈತನ್ಯವೇ ಎಲ್ಲ ಮಾಡ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ, ಎಲ್ಲ ಆಗ್ತಾ ಇದೆ. ಕೇಳಿಸ್ಕೊಳ್ತಾ ಇರೋದು ಕೂಡ ಒಳಗಿನ ಚೈತನ್ಯವೇ ಕೇಳಿಸ್ಕೊಳ್ತಾ ಇದೆ. ಸೊ ಯಾವ ವ್ಯಕ್ತಿ ತನ್ನ ಸ್ವಭಾವದಿಂದ ಕೆಲಸ ಮಾಡ್ತಾ ಇದ್ದಾನಲ್ಲ, ತನ್ನ ಒಳಗಿನ ಚೈತನ್ಯದಿಂದ, ಇವನು ತುಂಬಾ ಅದೃಷ್ಟವಂತ ಅಂತ ಹೇಳ್ತಾರೆ. ಅದನ್ನೇ ಇಷ್ಟಕ್ಕೆ ಮುಂಚೆ ಹೇಳಿದರು, ಏವಮೇವ ಕೃತಂ ಏನ ಸಕೃತಾರ್ಥೋ ಭವೇದ ಸೌ. ಸೊ ಅವನು ತುಂಬಾ ಅದೃಷ್ಟವಂತ. ತನ್ನ ಸ್ವಭಾವದಿಂದ ಇವನು ತುಂಬಾ ಅದೃಷ್ಟವಂತ. ಅರ್ಥ ಆಗ್ತಾ ಇದೆಯಲ್ಲ? ಜ್ಞಾನೋದಯ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗುರುಗಳು. ಎನ್ಲೈಟನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಎನ್ಲೈಟನ್ಮೆಂಟ್ ಅನ್ನೋದು ಸಾಧನೆ ಮಾಡೋದಲ್ಲ. ಕೇಳಿಸ್ಕೊತಾ ಇದ್ರೆ ಎಲ್ರು? ನಾವೇನು ಇಷ್ಟು ವರ್ಷ ತಪಸ್ ಮಾಡಿ ಸಾಧನೆ ಮಾಡಿದ್ಮೇಲೆ ಎನ್ಲೈಟನ್ಮೆಂಟ್ ಅಂದ್ರೆ ಏನು, ಜ್ಞಾನಿ ಆಗ್ತೀನಿ. ಯಾರಾದ್ರೂ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಆ ಒಂದು ಚೈತನ್ಯ, ಬ್ರಹ್ಮ ಚೈತನ್ಯ ಅಂತ ಹೇಳ್ತಾರೆ, ಆ ಬ್ರಹ್ಮ ಚೈತನ್ಯವನ್ನ ಪಡ್ಕೊಳ್ಳೋದಿಕ್ಕೆ ಅವನಂತ ಮೂರ್ಖ ಇನ್ನೊಬ್ಬನಿಲ್ಲ. ಅವನೇನ್ ಅನ್ಕೊಳ್ತಾ ಇದ್ದಾನೆ, ಇದನ್ನ ನಾನು ಸಾಧಿಸ್ಬಿಟ್ಟು ನಾನು ಗಳಿಸುವಂಥದ್ದು ಅಂತ ಅನ್ಕೊಳ್ತಾ ಇದ್ದಾನೆ. ಆಲ್ರೆಡಿ ಅವನೊಳಗೆ ಅದೇ ಶಕ್ತಿ ಇದೆ ಅಲ್ಲ, ಅವನು ಚೈತನ್ಯ ಸ್ವರೂಪನೇ. ನಾನ್ ಚೈತನ್ಯ ಸ್ವರೂಪ ಆಗಿದ್ದಾಗ ಮನೆಯಲ್ಲೇ ಕೂತ್ಕೊಂಡು ಈ ಮನೆದ ಅಡ್ರೆಸ್ ಹುಡುಕ್ತಾ ಇದ್ದಾನೆ ಅಂದ್ರೆ, ಮನೆ ಒಳಗಡೆ ಕೂತಿದ್ದಾನೆ, ಅವನ ಮನೆದ ಗೂಗಲ್ ಮ್ಯಾಪ್ ಹಾಕಿ ಅಡ್ರೆಸ್ ಹುಡುಕ್ತಾ ಇದ್ದಾನೆ. ಅವನು ಎಲ್ಲೂ ಹೋಗ್ಬೇಕಾಗಿಲ್ಲ ಆಚೆ ಕಡೆ, ಅವನ ಮನೆ ಒಳಗಡೆನೆ ಕೂತಿದ್ದಾನೆ, ಕೂತ್ಕೊಂಡು ಅವನ ಅಡ್ರೆಸ್ ಹುಡುಕ್ತಾ ಇದ್ದಾನೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಎನ್ಲೈಟನ್ಮೆಂಟ್ ಅಂದ್ರೆ ಏನು, ಜ್ಞಾನೋದಯ ನನ್ನ ಸ್ವಭಾವ ನನ್ನ ಒಳಗಡೆ ಇದೆ. ಅದು ಹೇಗೆ ಕಳ್ಳೆಕಾಯಿ ಒಳಗೆ ಕಳ್ಳೆ ಬೀಜ ಇದ್ದಂಗೆ, ಆಚೆ ಕಡೆ ಒಂದು ಏನು ಆ ಕಳ್ಳೆಕಾಯಿ ಇದೆಲ್ಲ, ಅದ್ ಕಳ್ಳೆಕಾಯಿ ಸಿಪ್ಪೆ ಇದೆಲ್ಲ, ಆ ಸಿಪ್ಪೆ ಒಳಗೆ ಕಳ್ಳೆ ಬೀಜ ಇದೆ. ಆ ರೀತಿ ನಮ್ಮ ಒಳಗಡೆ ಇದೆ ಅದು ಚೈತನ್ಯ. ನಾವೇನ್ ಮಾಡ್ತಾ ಇದೀವಿ, ಎಲ್ಲೆಲ್ಲೋ ಹುಡುಕ್ತಾ ಇದೀವಿ ಅದನ್ನ. ಹೇಗೆ ನಮ್ಮ ಮೇಲೆ ಒಂದು ಆವರಣ, ಒಂದು ದೀಪವನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಾಂಡ್ಲೆ ಮುಚ್ಚಿಬಿಟ್ರಂತೆ. ಕೇಳಿಸ್ಕೊತಾ ಇದ್ದೀರಾ? ಒಂದು ದೀಪ ಬೆಳಗಿಸಿ ಅದ್ರ ಮೇಲೆ ಒಂದು ಬಾಂಡ್ಲೆ ಮುಚ್ಚಿದ್ರ. ಹಂಗಾದ್ರೆ ನಾವು ಮಾಡ್ತಾ ಇರೋ ಸಾಧನೆ ಎಲ್ಲ ಏನ್ ಸರ್ ಅಂದ್ರೆ, ಈ ಬಾಂಡ್ಲೆಯನ್ನ ತೆಗೆದು ಆಚೆ ಹಾಕಕ್ಕೆ, ಈ ಬಾಂಡ್ಲೆ ತೆಗೆದಾಕ್ಬಿಡಕ್ಕೆ ಅಷ್ಟೇ. ದೀಪ ಇದೆ ಆಲ್ರೆಡಿ. ನಾವು ಮಾಡ್ತಾ ಇರೋ ಸಾಧನೆ ಏನಕ್ಕೆ ಅಂದ್ರೆ, ಆ ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿದೀವಲ್ಲ, ಆ ಪಾತ್ರೆನ ತೆಗೆದು ಆಚೆ ಹಾಕೋದಿಕ್ಕೆ. ಒಳಗಡೆ ದೀಪ ಆಲ್ರೆಡಿ ಇದೆ, ಅದು ಒಳಗಡೆ ಇದೆ, ಅದೇ ನಮ್ಮ ಸ್ವಭಾವ. ನಮ್ಮ ಆಳವಾದ ನಮ್ಮ ಕೇಂದ್ರದಲ್ಲಿ ಆ ಜ್ಞಾನ ಅನ್ನೋದಿದೆ. ಇದು ಸಾಧನೆ ಮಾಡುವುದಲ್ಲ, ಸಾಧಿಸಿ ಮಾಡುವಂಥದ್ದಲ್ಲ. ಇದು ನಮ್ಮ ಸ್ವಭಾವ, ಸರಳವಾಗಿರುವಂಥದ್ದು, ಮುಗ್ಧವಾಗಿರುವಂಥದ್ದು, ಸಂತೋಷವಾಗಿರುವಂಥದ್ದು. ಆ ಅನಂತದ ಜೊತೆ ನಾವು ಯಾವತ್ತೂ ಅದರ ಜೊತೆ ಒಂದಾಗಿದ್ದೀವಿ.
ಆ ಅನಂತತೆಯೇ ನಮ್ಮೊಳಗೆ ಇಲ್ಲ ಅಂದ್ರೆ ನಾವು ನೋಡಕ್ಕಾಗತ್ತಾ, ಕೇಳಕ್ಕಾಗತ್ತಾ, ಮಾತಾಡಕ್ಕಾಗತ್ತಾ, ನಡಿಯಕ್ಕಾಗತ್ತಾ? ಇದಕ್ಕೆಲ್ಲ ಶಕ್ತಿ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಬುದ್ಧಿ ಹೇಗೆ ಕೆಲಸ ಮಾಡ್ತಾ ಇದೆ, ಇದೆಲ್ಲ ಯಾವ್ದ್ರಿಂದ ಕೆಲಸ ಮಾಡ್ತಾ ಇದೆ ಅಂದ್ರೆ ಒಳಗಿನ ಚೈತನ್ಯ ಇದನ್ನೆಲ್ಲ ಮಾಡಿಸ್ತಾ ಇದೆ ಒಳಗಡೆ ಕುತ್ಕೊಂಡು. ಇಂಟೆಲಿಜೆನ್ಸ್ ಅಂತ ಅದಕ್ಕೇನೆ ಕರೆಯೋದು. ಅರ್ಥ ಆಗ್ತಾ ಇದೆಯಲ್ಲ? ಸುಮ್ಮನೆ ಇನ್ಫಾರ್ಮೇಶನ್ ಲೋಡ್ ಮಾಡ್ಕೊಂಡ್ರೆ ಅದಕ್ಕೆ ಇಂಟೆಲಿಜೆನ್ಸ್ ಅಂತ ಹೇಳೋದಿಲ್ಲ. ಚೈತನ್ಯ ನಡೆಸ್ತಾ ಇದೆ ನಮ್ಮನ್ನ ಒಳಗಡೆ ಕುತ್ಕೊಂಡು. ಇನ್ಫ್ಯಾಕ್ಟ್ ನಾವೇ ಅದು. ನಾವು ನಮ್ಮ ಶರೀರದ ಜೊತೆ ಗುರುತಿಸ್ಕೊಂಡಿದೀವಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಏವಮೇವ ಕೃತಂ ಏನ ಸಕೃತಾರ್ಥೋ ಭವೇದಸೌ. ಸೊ ಕೋಟ್ಯಾಂತರ ಜನ ಈ ಪ್ರಪಂಚದಲ್ಲಿ ಹುಟ್ಟತಾ ಇದ್ದಾರೆ, ಹುಟ್ಟಿ ಸಾಯ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಅವರು? ಅಳ್ತಾ ಅಳ್ತಾ ಪ್ರಪಂಚದಲ್ಲಿ ಬರ್ತಾ ಇದ್ದಾರೆ. ಓಕೆ, ಮತ್ತೆ ಹೋದಾಗ ಒಂದಷ್ಟು ಜನ ಅಳ್ತಾರೆ. ಇದು ಸರಿ, ಇದು ತಪ್ಪು ಅಂತ ವಾದ ಮಾಡ್ಕೊಂಡು ಇದು ಬಿಡ್ತಾರೆ ಜೀವನ ಎಲ್ಲ. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಬೇಕು, ಇದು ಬೇಡ, ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ನಿಯಮಿತವಾದ ಒಂದು ಜೀವನ ಮಾಡಿ ಜಾಗಕ್ಕಲ್ಲಿ ಎಷ್ಟೋ ಜನಕ್ಕೆ ತಮ್ಮ ಬಗ್ಗೆ ತಮಗೆ ಅರಿವೇ ಇಲ್ಲ. ಈ ಪ್ರಪಂಚದಲ್ಲಿ ಬಂದು ಹೋಗ್ತಾರೆ ಅವ್ರಿಗೆ. ಯಾರೋ ಕೆಲವ್ರಿಗೆ ಮಾತ್ರ ಗುರುವಿನ ಆಶೀರ್ವಾದ ಆದ್ರೆ, ಗುರುಗಳು ಬಂದಾಗ ಅವ್ರ ಜೀವನದಲ್ಲಿ ಈ ಜ್ಞಾನ ಬರುತ್ತೆ. ಯಾರೋ ಕೆಲವರು ಮಾತ್ರ ಧೈರ್ಯ ಮಾಡಿ ಇದ್ರೊಳಗೆ ಎಳಿತಾರೆ. ಹೇಗೆ ಸಮುದ್ರದ ಒಳಗೆ ಇದೆ. ಸಮುದ್ರದೊಳಗೆ ಏನೇನಿದೆಯಪ್ಪ? ಸಮುದ್ರದಲ್ಲಿ ಮುತ್ತುಗಳು, ರತ್ನಗಳು, ಉಪ್ಪು ಕೂಡ ಇದೆ. ಸಮುದ್ರದ ನೀರನ್ನ ಸ್ವಲ್ಪ ಬದಿಸಿದ್ರೆ ಉಪ್ಪು ಕೂಡ ಬರುತ್ತೆ, ಮರಳು ಕೂಡ ಇದೆ. ಏನ್ ಬೇಕು ಎಲ್ಲ ಇದೆ ಸಮುದ್ರದೊಳಗೆ. ಇದು ನಮಗ್ ಬಿಟ್ಟಿರೋದು. ಗುರುಗಳು ಅದೇ ಹೇಳ್ತಾ ಇದಾರೆ, ಇದು ನಿಮಗ್ ಬಿಟ್ಟಿರೋದಪ್ಪ. ಮರಳನ್ನು ಇಟ್ಕೊಳ್ತಿರೋ ಕೈಯಲ್ಲಿ ಅಥವಾ ಮುತ್ತುಗಳನ್ನು ಇಟ್ಕೊಳ್ತೀರಾ ಕೈಯಲ್ಲಿ. ಒಂದು ಹಿಡಿ ಮರಳನ್ನು ಇಟ್ಕೊಳ್ತೀರಾ, ಅದು ಮರಳು ಕೂಡ ಸಿಗತ್ತೆ ಸಮುದ್ರದಲ್ಲಿ, ಹಾಗೆ ಮುತ್ತುಗಳು ಕೂಡ ಸಿಗತ್ತೆ. ಯಾವ್ದನ್ನ ಇಟ್ಕೊಳ್ತೀರಾ ಅದು ನಿಮಗ್ ಬಿಟ್ಟಿರೋದು. ಇದು ಹೇಳ್ತಾ ಹೋಗುತ್ತೆ. ಮತ್ತೆ ಯಾರನ್ನು ನಮ್ಮ ಜೀವನಕ್ಕೆ ಅವರಿಂದ ನಾವು ಹಿಂಗಾಗೋದ್ವಿ ಅಂತ ಜವಾಬ್ದಾರಿಯನ್ನಾಗಿ ಮಾಡಬೇಡಿ. ನಾವು ಇವತ್ತು ದುಃಖದಲ್ಲಿ ಇದೀವಿ ಅಂದ್ರೆ ಅವರಿಂದ ನಾವು ದುಃಖದಲ್ಲಿ ಇದೀವಿ. ನಮಗ್ ಬಂದಿರೋ ದುಃಖಗಳು, ಕಷ್ಟಗಳು ಆ ವ್ಯಕ್ತಿಯಿಂದ ಬಂತು, ಇವರಿಂದ ಬಂತು ಅಂತ ಯಾರನ್ನೂ ಹೊಣೆ ಮಾಡಬೇಡಿ. ಇದಕ್ಕೆ ಯಾರು ಜವಾಬ್ದಾರರಲ್ಲ. ಇದು ಫಸ್ಟ್ ಸ್ಟೆಪ್ ನಾವು ತಗೊಬೇಕಾಗಿರೋದು ನಮ್ಮ ಜೀವನದಲ್ಲಿ. ಮತ್ತೆ ಕೃತಜ್ಞತೆ ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು ತೋರಿಸಬೇಕು. ಯಾರು ಕೃತಜ್ಞತೆಯಿಂದ ಇದ್ದಾರೆ ಅವರಂತಹ ಅದೃಷ್ಟವಂತರು ಇನ್ನೊಬ್ಬರಿಲ್ಲ. ಅದಕ್ಕೆ ಕೃತಜ್ಞತೆಯಿಂದ ಇರೋದು. ಯಾರಿಗೆ ಕೃತಜ್ಞತೆ ತೋರಿಸ್ಬೇಕು ಅದು ಎರಡನೇ ಪಾಯಿಂಟ್. ಬಟ್ ಕೃತಜ್ಞತೆಯಿಂದ ಇರೋದು, ಓಕೆ, ಇದು ನಮ್ಮ ಜೀವನದ ಒಂದು ಗುಣಮಟ್ಟವನ್ನು ಬೆಳೆಸೋದು ಕೃತಜ್ಞತೆ ಅನ್ನೋದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಎಲ್ಲಕ್ಕೂ ಕೃತಜ್ಞತೆ ತೋರಿಸ್ಬೇಕಿಲ್ಲಿ. ಈ ಸಮಾಜದಲ್ಲಿ ಇನ್ನೊಬ್ರು ಇಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ. ಕಟಿಂಗ್ ಮಾಡೋರು ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ಚಪ್ಪಲಿ ಹೊಳಿಯೋರು ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ತರಕಾರಿ ಮಾಡೋರು ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ಮನೆ ಮುಂದೆ ಗಾರ್ಬೇಜ್ ತಗೊಂಡು ಹೋಗ್ತಾರೆ ನೋಡಿ, ಅವ್ರು ಬರಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಎಲ್ಲರಿಗೂ ಕೃತಜ್ಞತೆ ಹೇಳ್ಬೇಕಾಗುತ್ತೆ ನಾವು. ಯಾಕೆಂದ್ರೆ ಅವ್ರು ನಮ್ಮ ಜೀವನವನ್ನ ಮೆರುಗು, ನಮ್ಮನ್ನ ಸೌಕರ್ಯಗಳನ್ನು ಕೊಟ್ಟು ನಮಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ ಪ್ರತಿ ದಿವಸ. ಯಾರು ನಿಕೃಷ್ಟರಾಗಿ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ತೋರಿಸ್ಬೇಕು. ಬಟ್ಟೆ ಹೊಲಿತಾನಲ್ಲ ಟೈಲರ್, ಇನ್ ಟೈಮ್ ಬಟ್ಟೆ ಕೊಟ್ಬಿಟ್ರೆ ಅವನಿಗೆ ದೊಡ್ಡ ನಮಸ್ಕಾರ ಮಾಡ್ಬಿಡ್ಬೇಕು. ಅರ್ಥ ಆಗ್ತಾ ಇದಲ್ಲ? ಗುರುಗಳು ಅದೇ ಹೇಳ್ತಾ ಇದಾರೆ, ಕೊಟ್ಟಿರೋ ಬಟ್ಟೆ ಇನ್ ಟೈಮ್ ಕೊಟ್ಬಿಟ್ರೆ ಆ ಕೃತಜ್ಞತೆ ಇದೆ ನೋಡಿ, ಅದಕ್ಕನ್ನ ಇನ್ನೊಂದಿಲ್ಲ. ಆಟೋ ರಿಕ್ಷಾ ಅಲ್ಲಿ ಕುತ್ಕೊಂಡ್ಬಿಟ್ರೆ ಏನು ಮನೆ ಕರ್ಕೊಂಡು ಹೋಗಪ್ಪ ಅಂತ ನಮ್ಮನ್ನು ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ಬಿಟ್ರೆ ಅದಕ್ಕನ್ನ ದೊಡ್ಡ ಕೃತಜ್ಞತೆ ಅವ್ರಿಗೆ. ನಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ, ಅಲ್ವಾ? ಆ ರೋಡ್ಗಳ ಪರಿಸ್ಥಿತಿ ಇವೆಲ್ಲ ನೋಡಿದ್ರೆ ಓಂ ನಮಃ ಶಿವಾಯ, ಅಲ್ವಾ? ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ಮಾಡ್ಕೊಂಬಿಡಿ ಯಾರನ್ನ, ಅಥವಾ ಯಾವುದೇ ಪರಿಸ್ಥಿತಿಯನ್ನ. ಕೃತಜ್ಞತೆಯನ್ನ ಇಟ್ಕೊಬೇಕು ನಾವು, ಕೃತಜ್ಞತೆಯನ್ನು ತೋರಿಸ್ಬೇಕು. ಈ ಭಾರತ ದೇಶದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಭಾರತ ದೇಶದಲ್ಲಿ ಕರೆಂಟ್ ಬಂದ್ರೆ ಅದಕ್ಕೆ ಕೃತಜ್ಞತೆ ತೋರಿಸ್ಬೇಕು. ಸರಿಯಾದ ಸಮಯಕ್ಕೆ ಟ್ರೈನ್ ಹೊರಟಿದೆ ಅಂದ್ರೆ ಅದಕ್ಕೆ ಕೃತಜ್ಞತೆ ತೋರಿಸ್ಬೇಕು, ಅದಕ್ಕೆ ಕೃತಜ್ಞತೆ ಹೇಳ್ಬೇಕು ನಾವು. ಒಳ್ಳೆ ಕಾಲದಲ್ಲಿ ಸರಿಯಾಗಿ ಮಳೆ ಬೆಳೆ ಆಗ್ತಾ ಇದ್ರೆ ಅದಕ್ಕೆ ಕೃತಜ್ಞತೆ ಹೇಳ್ಬೇಕು. ಇನ್ನ ಒಂದು ಹೇಳ್ತಾರೆ ಗುರುಗಳು, ಅಕ್ಟೋಬರ್ ತಿಂಗಳಲ್ಲಿ ಆಯುಧ ಪೂಜೆ ಬಂದ್ಬಿಟ್ರೆ ಯಾವುದಕ್ಕೆ ಕೃತಜ್ಞತೆ ತೋರಿಸಲ್ಲ ಹೇಳಿ ನಾವು? ಆಯುಧ ಪೂಜೆ ದಿವಸ
ಎಲ್ಲ ಮನೆಯಲ್ಲಿ ಸೈಕಲ್ಗಳು, ಟೂ ವೀಲರು, ಕಾರುಗಳು, ಕಟಿಂಗ್ ಪ್ಲೇಯರ್ಗಳು, ಕತ್ತಿಗಳು, ಏನೇನಿದೆ ಎಲ್ಲಕ್ಕೂ ವಿಭೂತಿ ಕುಂಕುಮ ಹಚ್ಚಿ ಅವತ್ತು ಏನು ಬಸ್ಸುಗಳು, ಲಾರಿಗಳು, ಮುಂದ್ಗಡೆ ರೋಡ್ ಕೂಡ ಕಾಣಿಸಲ್ಲ, ಅದ್ರ ಮೇಲೆ ಆ ತರದ ಬೊಂಬೆಗಳು, ಚಿತ್ತಾರಗಳೆಲ್ಲ ಬಿಡಿಸಿರ್ತಾರೆ. ನೀವು ಆ ಮುಂದ್ಗಡೆ ಗ್ಲಾಸ್ ಇದೆ ನೋಡಿ, ಆ ಗ್ಲಾಸ್ಗೆ ಎಲ್ಲ ಚಿತ್ತಾರಗಳು ಬಿಡಿಸಿ ಎದುರುಗಡೆ ಅವನು ಅದೇ ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಓಡಿಸ್ತಾ ಇರ್ತಾನೆ ಗಾಡಿ. ಅರ್ಥ ಆಗ್ತಾ ಇದೆಯಲ್ಲ? ಅಷ್ಟು ನೀವು ಗುರುಗಳು ಅದೇ ಹೇಳ್ತಾರೆ, ಭಾರತ ದೇಶದಲ್ಲಿ ಇದು ಕಾಮನ್ ಸೀನು. ಕಾರುಗಳಿಗೆ, ಬಸ್ಸುಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಇರ್ತಾರೆ ಮುಂದ್ಗಡೆ ಪ್ರದಕ್ಷಿಣೆ ಹಾಕಿ, ಕೃತಜ್ಞತೆ ತೋರಿಸೋದು. ಅದಕ್ಕೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಬಾರ್ದು ಯಾವ್ದನ್ನ. ಯಾವಾಗ ನಾವು ಎಲ್ಲವನ್ನ ನಮಗೋಸ್ಕರನೇ ಹುಟ್ಟಿದ್ದಾರೆ, ಅವರೆಲ್ಲ ಸೇವೆ ಮಾಡಕ್ ಹುಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ರೆ ಏನೋ ನಮ್ಮಲ್ಲಿ ಕೃತಜ್ಞತೆಯನ್ನು ಹೋಗ್ಬಿಡುತ್ತೆ. ಅದು ನಮ್ಮ ಸ್ವಭಾವ ಆಗ್ಬೇಕು, ಕೃತಜ್ಞತೆ ತೋರಿಸೋದು. ಅದಕ್ಕೊಂದು ಕತೆ ಹೇಳ್ತಾರೆ. ಒಬ್ಬ ಗುರು ಮತ್ತೆ ಶಿಷ್ಯ ಏನೋ ತುಂಬಾ ಬಡವರಿಗೋಸ್ಕರ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಯಾರ ಏನೋ ಹಳ್ಳಿಗಳಲ್ಲಿ, ಸ್ಲಮ್ಸ್ ಅಲ್ಲೆಲ್ಲ ಹೋಗಿ ತುಂಬಾ ಸಮಾಜ ಸೇವೆ ಮಾಡ್ತಾ ಇರ್ತಾರೆ, ಪರಮಾತ್ಮನ ಕೆಲಸ ಮಾಡ್ತಾ ಇರ್ತಾರೆ. ಕೇಳಿಸ್ಕೊತಾ ಇದೀರಾ ಎಲ್ರು? ಒಂದೊಂದು ಅವ್ರಿಗೆ ಬೆಟ್ಟದ ಮೇಲೆ ಒಂದು ಗುಡಿಸ್ಲು ಇರುತ್ತೆ. ಸಮಾಜದಲ್ಲಿ ಹೋಗಿ ಸೇವೆ ಮಾಡ್ತಾರೆ, 3-4 ದಿವಸ ಸೇವೆ ಮಾಡ್ಕೊಂಡಿರ್ತಾರೆ. ಯಾವಾಗನೋ ಒಂದೊಂದ್ಸರಿ ಅವ್ರು ಹೋಗಿ ರೆಸ್ಟ್ ಮಾಡ್ಬೇಕು ಅಂದ್ರೆ ಏನೋ ಆ ಬೆಟ್ಟದ ಮೇಲೆ ಒಂದು ಗುಡಿಸ್ಲು ಇರುತ್ತೆ, ಆ ಗುಡಿಸ್ಲಲ್ಲಿ ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಂತ ಒಂದು ಉಳ್ಕೊಳಕ್ ಒಂದು ಜಾಗ. ಸೊ ಒಂದ್ ದಿವಸ ಏನ್ ಮಾಡ್ತಾರೆ, ತುಂಬಾ ಮಳೆ ಬರುತ್ತೆ. ಗುರು ಶಿಷ್ಯ ಏನ್ ಮಾಡ್ತಾರೆ, ಬೆಟ್ಟದ ಮೇಲೆ ಒಂದು ಗುಡಿಸ್ಲು ಇರುತ್ತಲ್ಲ ಅದ್ರಲ್ಲಿ ಹೋಗಿ ರೆಸ್ಟ್ ಮಾಡಕ್ ಹೋಗ್ತಾರೆ. ಆ ಗುಡಿಸಲಿನ ಮೇಲ್ಛಾವಣಿ ಹಾರೋಗ್ಬಿಟ್ಟಿರುತ್ತೆ. ಹಾರೋಗ್ಬಿಟ್ಟಿದ್ರೆ ಶಿಷ್ಯ ಏನ್ ಮಾಡ್ತಾನೆ, ಗುರುಗಳಿಗೆ ಕೇಳ್ತಾನೆ, ಅಲ್ಲ ಗುರುಗಳೇ, ನಾವು ಸಮಾಜಕ್ಕೋಸ್ಕರ ಇಷ್ಟು ಕೆಲಸ ಮಾಡ್ತಾ ಇದೀವಿ, ಎಲ್ರಿಗೂ ಒಳ್ಳೇದು ಮಾಡ್ತಾ ಇದೀವಿ, ಅರ್ಥ ಆಗ್ತಾ ಇದ್ರ? ಆ ದೇವರು ತುಂಬಾ ಕರುಣಾಮಯಿ ಅಂತ ಹೇಳ್ತೀರಾ, ಎಲ್ರು ಅವನೇ ಕಾಪಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ, ಏನ್ ನಮ್ಮ ಮನೆ ಬರ ಹಿಂಗಾಗೋಗಿದೆ, ಮೇಲ್ಗಡೆ ಮೇಲ್ಛಾವಣಿ ಕಿತ್ತೋಗಿದೆಯಲ್ಲ, ಇವನೆಂತ ದೇವ್ರು, ಇವನು ಕರುಣಾಮಯಿನ? ನಾವು ಸಮಾಜಕ್ಕೆ ಎಷ್ಟೆಲ್ಲ ಮಾಡ್ತಾ ಇದೀವಿ ಅನ್ನೋ ದಯೆ ಇಲ್ಲ ನಮ್ಮ ಮೇಲೆ ಕರುಣೆ ಇಲ್ಲ ಅಂತ ಹೇಳಿದ್ದನು ದೇವ್ರನ್ನ ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡ್ತಾನೆ. ಅರ್ಥ ಆಗ್ತಾ ಇದ್ದೀರಾ? ನಾವೆಲ್ಲ ಅವ್ನ ಮಕ್ಕಳೇ ಅಂತ ಹೇಳ್ತೀರಾ ನೀವು? ಈ ಒಬ್ಬ ತಂದೆ ಆದವನು ಈ ರೀತಿ ನಾವು ನೋಡ್ಕೊಳ್ಳೋದು ನಮ್ಮನ್ನ, ಈ ತರ ನಾವು ಅನುಭವಿಸಂಗ್ ಮಾಡ್ತಾನೆ, ಹಿಂಗೆಲ್ಲ ಹೇಳ್ತಾನೆ. ಆದ್ರೆ ಅಲ್ಲಿ ಗುರು ಇನ್ನೊಂದು ರೀತಿಯಲ್ಲಿ ಆಗೋಗ್ಬಿಟ್ಟಿರ್ತಾರೆ. ಅವ್ರು ಏನೋ ಅವ್ರು ತುಂಬಾ ಆನಂದವಾಗಿರ್ತಾರೆ, ಇನ್ನ ಜೋರಾಗಿ ಭಜನೆ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವ್ರು ಆಚೆ ಕಡೆ. ಶಿಷ್ಯ ನೋಡ್ತಾನೆ, ನಮ್ ಗುರುಗಳಿಗೆ ಏನೋ ಆಗ್ಬಿಟ್ಟಿದೆಯಪ್ಪ, ಏನ್ ಮೇಲ್ಗಡೆ ಮೇಲ್ಛಾವಣಿ ಕಿತ್ಕೊಂಡು ಹೋಗ್ಬಿಟ್ಟಿದೆ, ಆ ಮೂಲೆಯಲ್ಲಿ ಸ್ವಲ್ಪ ಛಾವಣಿ ಇದೆ, ಮಲ್ಕೊಳಕಲ್ಲ ಕುತ್ಕೊಳಕ್ ಸ್ವಲ್ಪ ಜಾಗ ಇದೆ ಅಷ್ಟೇ, ಇವ್ರು ನೋಡಿದ್ರೆ ಡ್ಯಾನ್ಸ್ ಮಾಡ್ತಾ ಇದಾರಲ್ಲ ಅಂದ್ರೆ ಅವಾಗ ಗುರು ಹೇಳ್ತಾನೆ, ಏನು ಅಂದ್ರೆ ಏನ್ ಕಿತ್ತೋಗಿದೆ ಅದನ್ನ ನಾನು ನೋಡ್ತಾ ಇಲ್ಲ, ಅಟ್ಲೀಸ್ಟ್ ದೇವರು ಕುತ್ಕೊಳಕನ್ನ ಸ್ವಲ್ಪ ಜಾಗ ಇಟ್ಟಿದಾನಲ್ಲ ನಮ್ಗೆ, ಅದಕ್ಕೋಸ್ಕರ ನಾನು ಕೃತಜ್ಞತೆಯನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಕುತ್ಕೊಳಕನ್ನ ಸ್ವಲ್ಪ ಜಾಗ ಇಟ್ಟಿದ್ದಾನೆ ನಮ್ಗೆ, ಕೊನೆಯ ಮೂಲೆಯಲ್ಲಿ ಏನೋ ಅಷ್ಟು ಮಾತ್ರನ ಕೊಟ್ಟಿದಾನಲ್ಲ ಪರಮಾತ್ಮ ನಮ್ಗೆ, ಅದಕ್ಕೆ ನನಗೆ ಆ ಕೃತಜ್ಞತೆ ತಾಳ್ಕೊಳಕ್ಕಾಗ್ದಿರ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಏನೋ ಕೃತಜ್ಞತೆ ಅನ್ನೋದು ನಮ್ಮಲ್ಲಿರುವ ಒಂದು ಆಳವಾದ ಗುಣ. ಅದು ನಮ್ಮನ್ನ ಬಿಟ್ಕೊಡ್ಬಾರ್ದು. ನಾವು ಎಷ್ಟು ಕೃತಜ್ಞರಾಗ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಇನ್ನ ಪಾತ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ? ಯಾ. ಸೊ ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳೇ, ಜ್ಞಾನೋದಯದ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಜಸ್ಟ್ ಏನೇನಿದೆಯೋ ಜೀವನದಲ್ಲಿ ಒಂದ್ಸರಿ ಕಣ್ ತೆಗೆದು ನೋಡಿ ಅದಕ್ಕೆಲ್ಲ ಕೃತಜ್ಞತೆಯನ್ನ ಅರ್ಪಣೆ ಮಾಡಕ್ಕೆ ಶುರು ಮಾಡಿ. ಸಣ್ಣ ಸಣ್ಣ ಅವಕಾಶವನ್ನು ಬಿಡಬೇಡಿ ಕೃತಜ್ಞತೆಯನ್ನು ವ್ಯಕ್ತ ಮಾಡೋದಿಕ್ಕೆ. ಓಕೆ, ಅವಾಗ ಅದಷ್ಟಕ್ಕದೇ ನಾವು ಆತ್ಮಜ್ಞಾನದೊಳಕ್ಕೆ ಬಂದ್ಬಿಡ್ತೀವಿ ನಾವು. ಇದೇ ಜ್ಞಾನೋದಯ. ಜ್ಞಾನೋದಯ ಅಂದ್ರೆ ಇನ್ನೇನು ಅಲ್ಲ, ಜೀವನದಲ್ಲಿ ಏನೇನು ಸಿಕ್ಕಿದೆಯೋ ಸಣ್ಣ ಸಣ್ಣದು ಕೂಡ ಬಿಡದಿರ ಅದಕ್ಕೆ ಕೃತಜ್ಞತೆಯನ್ನು ತೋರಿಸ್ತಾ ಬರೋದು. ಮಿಕ್ಕಿದೆಲ್ಲ ಜ್ಞಾನ ಏನೇನು ಬೇಕೋ ಅದೆಲ್ಲ ಅದಷ್ಟಕ್ಕದೇ ಬರುತ್ತೆ ಅವಾಗ. ಓಕೆ, ಜೀವನದಲ್ಲಿ ಮೊದಲನೆಯ ನಾವು ಹೆಜ್ಜೆ ಹಾಕ್ಬೇಕಾಗಿರೋದು ಏನು ಅಂದ್ರೆ, ಸಣ್ಣ ಸಣ್ಣ ವಿಷಯಕ್ಕೂ ಏನೇನು ಸಿಕ್ಕಿದೆ ನಮ್ಮ ಜೀವನದಲ್ಲಿ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಣೆ ಮಾಡೋದು. ಸೊ ಅದಕ್ಕೆಲ್ಲ ಅರ್ಪಣೆ ಮಾಡೋದು. ನಾವು ಎಲ್ಲೋ ಹುಟ್ಬೋದಾಗಿತ್ತು. ಇಥಿಯೋಪಿಯಾ, ಬಾಂಗ್ಲಾದೇಶ ಅಂತ ದೇಶಗಳಲ್ಲಿ ಹುಟ್ಟಿದ್ರೆ ನಮ್ ಗತಿ ಏನಪ್ಪ?
ಬ್ರಹ್ಮಪುತ್ರ ನದಿ ತೀರದಲ್ಲಿ ಇರೋರು ಕೇಳಿ ಅವರು ಹಣೆ ಬರಗಳು ಹೇಳ್ತಾರೆ ಪಾಪ. ಯಾವಾಗ ಬಂದು ನದಿಯಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಹೇಳಕ್ಕಾಗಲ್ಲ. ಅದಕ್ಕೇನ್ ಹೇಳ್ತಾರೆ, ಆ ದುಃಖದ ನದಿ ಅಂತಾನೆ ಅದಕ್ಕೆ ಹೆಸರು, ಬ್ರಹ್ಮಪುತ್ರ ನದಿಗೆ. ಅರ್ಥ ಆಗ್ತಾ ಇದೆಯಲ್ಲ. ಎಷ್ಟೋ ದೇಶಗಳಲ್ಲಿ ತಿನ್ನಕ್ಕಿಲ್ಲ ಪಾಪ ಅವ್ರಿಗೆ. ಇಥಿಯೋಪಿಯಾ ಅಂತ, ಸೊಮಾಲಿಯಾ ಅಂತ ದೇಶಗಳಲ್ಲಿ. ನಾವು ಭಾರತ ದೇಶದಲ್ಲಿ ನಾವು ಅಟ್ಲೀಸ್ಟ್ 2-3 ಹೊತ್ತು ತಿಂತಾ ಇದೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ. ಅದಕ್ಕೆ ಎಷ್ಟೋ ಅನಂತ ಕೋಟಿ ಜೀವರಾಶಿಗಳಲ್ಲಿ ಏನೋ ನಾವೊಂದು ಮನುಷ್ಯನಾಗಿ ಹುಟ್ಟಿದೀವಿ. ಇದಕ್ಕೆ ಕೃತಜ್ಞತೆ ತೋರಿಸ್ಬೇಕು. ಒಂದ್ ಮೀನಾಗಿ ಹುಟ್ಟಿದ್ರೆ ಏನ್ ಗತಿ ಅಂತ ಕೇಳ್ತಾರೆ ಗುರುಗಳು. ಅದು ತುಂಬಾ ಆಕರ್ಷಕವಾಗಿರೋ ಮೀನು ಅಂದ್ರೆ ಫಸ್ಟ್ ಅದನ್ನೇ ಹಿಡೀರಿ ಅಂತ ಹಿಡ್ಕೋತಾರೆ. ತುಂಬಾ ಚೆನ್ನಾಗಿರೋ ಮೀನು ಅಂದ್ರೆ ಫಸ್ಟ್ ಅದನ್ನ ಹಿಡೀರಿ ಫಸ್ಟ್ ಅಂತ. ಆ ಮೀನ್ ಹಿಡಿದು ಆ ಕಡೆ ಈ ಕಡೆ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಸೇರಿಸಿ ಬೆಂಕಿ ಮೇಲೆ ಅದನ್ನು ಚೆನ್ನಾಗಿ ಸುಟ್ಟು ಯಾರೋ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಸೊ ನಾವು ಮೀನಾಗಿ ಹುಟ್ಲಿಲ್ವೇ? ಅಥವಾ ಒಂದು ಏಡಿಯಾಗಿ ಹುಟ್ಟಿದ್ರೆ, ಕಲರ್ ಏಡಿ, ಜಪಾನ್ ದೇಶ, ಚೈನಾ ದೇಶದಲ್ಲಿ ಬದುಕಿರೋ ಏಡಿಗಳನ್ನೇ ತಿಂತಾರಂತೆಲ್ಲ. ಒಂದು ಏಡಿಯಾಗಿ ಹುಟ್ಟಿದ್ರೆ ಅದನ್ನ ಹಿಡೀರಿ ಫಸ್ಟ್ ಅಂತ. ಮನುಷ್ಯರಾಗಿ ಹುಟ್ಟಿದೀವಿ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಮನುಷ್ಯರಾಗಿ ಹುಟ್ಟಿದೀವಿ. ನೋಡಿ, ಪ್ರಾಣಿಗಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಇದೇನಪ್ಪ, ಯಾವ್ದನ ಪ್ರಾಣಿಗಳಿಗೆ ಸ್ವಾತಂತ್ರ್ಯ ಇದೆಯಾ? ಏನ್ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ. ಸೊ ಮನುಷ್ಯರಾಗಿ ಹುಟ್ಟಿ ಎಂತ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಾ ಇದೀವಿ. ತಿಳ್ಕೊಳ್ಳುವಂತ ಸ್ವಾತಂತ್ರ್ಯ ಇದೆ ನಮ್ಗೆ. ವಿಷಯಗಳನ್ನ ತಿಳ್ಕೊಬಹುದು, ನಾವು ಅರ್ಥ ಮಾಡ್ಕೊಳ್ಬಹುದು. ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ಇನ್ನೊಬ್ಬರ ಜೊತೆ ಮಾತನಾಡುವಂತ ಒಂದು ಭಾಷೆಗಳು ಗೊತ್ತಿದೆ ನಮ್ಗೆ. ಕುತ್ಕೊಂಡು ಆಲೋಚನೆ ಮಾಡ್ಬೋದು. ಅದಕ್ಕೆ ಗುರುಗಳು ಹೇಳ್ತಾರೆ, ಇದೆಲ್ಲದಕ್ಕೂ ಕೃತಜ್ಞತೆಯನ್ನ ಅರ್ಪಿಸ್ಬೇಕು ನಾವು. ಒಬ್ಬ ಬುದ್ಧಿವಂತರಾದವರು ಏನೋ ಏನು ಸಿಕ್ಕಿದೆ ಜೀವನದಲ್ಲಿ, ಅದಕ್ಕೆ ಕೃತಜ್ಞತೆ ಅರ್ಪಿಸಿ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ, ಚಿಕ್ಕ ವಿಷಯಕ್ಕೂ ಕೂಡ ಕೃತಜ್ಞತೆಯನ್ನು ಅರ್ಪಿಸೋದು. ಒಬ್ಬ ಕುರುಡ ಇದ್ದಾನೆ, ಅರ್ಥ ಆಗ್ತಾ ಇದೆಯಲ್ಲ. ಆ ಕುರುಡನಿಗೂ ನಮ್ಗೆ ಏನು ವ್ಯತ್ಯಾಸ? ನಾವು ದೃಷ್ಟಿ ನೋಡ್ತಾ ಇದೀವಿ, ಪ್ರಪಂಚವನ್ನು ನೋಡ್ತಾ ಇದೀವಿ. ಗುರುಗಳು ಅದೇ ಈ ಕಣ್ಣುಗಳಿಗೆ ಕೃತಜ್ಞತೆ ಅರ್ಪಿಸ್ಬೇಕು. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಥವಾ ಗುರುಗಳು ಮಾತಾಡ್ತಾ ಇದ್ದಾರೆ, ಆ ಜ್ಞಾನವನ್ನು ಕೇಳಿಸ್ಕೊಳ್ತೀವಿ. ಸತ್ಸಂಗದಲ್ಲಿ ಕುತ್ಕೊಂಡು ಆ ಜ್ಞಾನವನ್ನು ಕೇಳಿಸ್ಕೊಳ್ತೀವಲ್ಲ, ನಮ್ಮ ಅಕಸ್ಮಾತ್ ಕಿವುಡ ಆಗ್ಬಿಟ್ರೆ ಏನ್ ಕೇಳುತ್ತೆ? ಹಿಂಗೆ ಎಲ್ಲ ಮುಖ ನೋಡ್ತಾ ಇರ್ತೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ. ಕಿವಿಗಳಿಗೆ ನಮ್ಮ ಕೃತಜ್ಞತೆ ಅರ್ಪಿಸೋದು. ಸೊ ನಮ್ಮ ಚೆನ್ನಾಗಿ ಮಾತಾಡ್ತಾ ಇದೀವಿ, ಒಳ್ಳೆ ನಮಗೆ ಧ್ವನಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ, ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸೋದು. ಹುಚ್ಚರ ತರ ಉಟ್ಬಿಟ್ಟಿದ್ರೆ, ಸಪೋಸ್ ನಾವು ಹುಚ್ಚರ ತರ ಉಟ್ಬಿಟ್ಟಿದ್ರೆ, ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಅವಕಾಶವನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ ಕೃತಜ್ಞತೆ ತೋರಿಸೋದಿಕ್ಕೆ. ಗೊಣಗೋದನ್ನ ಬಿಡೋಣ. ಪ್ರತಿಯೊಂದು ಅವಕಾಶವನ್ನ, ಗ್ರ್ಯಾಬ್ ಎವರಿ ಆಪರ್ಚುನಿಟಿ ಟು ಬಿ ಗ್ರೇಟ್ಫುಲ್, ಅದು ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಗೊಣಗೋದಕ್ಕೆ, ಒದ್ದಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ರು ಬಿಡೋದಿಲ್ಲ, ಗೊಣಗಕ್ಕೆ ಶುರು ಮಾಡ್ಬಿಡ್ತೀವಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಅದನ್ನ ಬಿಟ್ಟು ಬದಲಾವಣೆಗೆ ತಗೊಂಡ್ಬರೋಣ ನಮ್ಮೊಳಗೆ. ಏನೋ ಮೇಜರ್ ಶಿಫ್ಟ್ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ದೊಡ್ಡ ಹೆಜ್ಜೆ ನಾವು ಇಡ್ಬೇಕಾಗಿರೋದೇನು ಅಂದ್ರೆ, ಏನೇನ್ ಸಿಕ್ಕಿದೆಯೋ ನಮ್ಮ ಜೀವನದಲ್ಲಿ ಅದೆಲ್ಲಕ್ಕೂ ಕೃತಜ್ಞತೆಯನ್ನು, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕೃತಜ್ಞತೆಯನ್ನು ಅರ್ಪಿಸುವುದು ಪರಮಾತ್ಮನ್ಗೆ. ಸೊ ಇವತ್ತಿನ ಅಷ್ಟಾವಕ್ರ ಗೀತೆ ಇಲ್ಲಿಗೆ ಮುಗಿಯುತ್ತೆ. ಓಕೆನಾ? ಥ್ಯಾಂಕ್ ಯು.